ಹರೇ ಕೃಷ್ಣ. ಎಲ್ಲ ಸದಸ್ಯರಿಗೆ ಗೀತಾ ಸಂದೇಶದ 14ನೇ ದಿವಸ, ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಚರ್ಚೆಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಶ್ರೀ ರಾಧಾ ಶ್ಯಾಮಚಂದ್ರ ಹಾಗೂ ಅಭಯ ಚರಣಾರವಿಂದ ಭಕ್ತಶ ಪ್ರಭುಪಾದರ ಪಾದಗಳಿಗೆ ನಮಸ್ಕರಿಸುತ್ತ ಮಂಗಳಾಚರಣ. ಓಂ ಅಜ್ಞಾನಾತ್ ಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚನಂ ಪಂಗುಲಂಗಾಯತೆ ಗಿರಿಯತ್ ಕೃಪಾಹಂ ತಮಹಂ ವಂದೇ ಶ್ರೀಗುರುತಾರಿಣಂ ಪರಮಾನಂದ ಮಾಧವ ಚಿತ್ತನೇಶ್ವರಂ. ಇನ್ನು ನಾವು ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ ಚರ್ಚೆಯನ್ನು ಮಾಡಿದೆವು. ಸುಲಭವಾಗಿ ಸ್ಮರಣೆ ಇಟ್ಟುಕೊಳ್ಳಲಿಕ್ಕೆ ಒಂದು ಇಂಗ್ಲಿಷ್ ಪದ ವೈಸ್ ಮುಖಾಂತರ ನಾವು ಚರ್ಚೆಯನ್ನು ಮಾಡಿದೆವು. ಡಬ್ಲ್ಯೂ ಅಂದ್ರೆ ವೈಸ್ ಕ್ವಶನ್ಸ್, ಬುದ್ಧಿವಂತ ಪ್ರಶ್ನೆಗಳು. ಅರ್ಜುನ 6 ಪ್ರಶ್ನೆಗಳನ್ನು ಕೇಳ್ತಾನೆ. ಹೇ ಕೃಷ್ಣ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವುಗಳನ್ನು ಏನು, ಇದರ ಬಗ್ಗೆ ವಿಶ್ಲೇಷಣೆ ಮಾಡು ಅನ್ನುವ ಪ್ರಶ್ನೆ ಅರ್ಜುನ ಮಾಡ್ತಾನೆ. ಅದಕ್ಕೆ ಉತ್ತರವಾಗಿಯೂ ಭಗವಂತ ಅದೆಲ್ಲವನ್ನು ಹೇಳ್ತಾ ಹೋಗ್ತಾನೆ. ಕ್ಷೇತ್ರ, ಈ ಪ್ರಕೃತಿ, ಕ್ಷೇತ್ರಜ್ಞ, ಜೀವಾತ್ಮ ಹಾಗೂ ಪರಮಾತ್ಮ, ಅಂತಿಮವಾದ ಲಕ್ಷ್ಯ ಭಗವಂತನ ಪ್ರಾಪ್ತಿ ಮಾಡುವಂತಹದ್ದು. ಹೀಗೆ ಅರ್ಜುನನ 6 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾನೆ. ಅನಂತರ ಜ್ಞಾನ ಅನ್ನೋದನ್ನು ತಿಳಿಯುವುದಕ್ಕೆ 20 ವಿಷಯಗಳ ಬಗ್ಗೆ ಕೃಷ್ಣ ಪರಮಾತ್ಮ ವಿಶ್ಲೇಷಣೆ ಕೊಡುತ್ತಾನೆ. ಅನಂತರ ಆತ್ಮ ಹಾಗೂ ಪರಮಾತ್ಮ ಇವರಿಬ್ಬರ ಮಧ್ಯೆ ಇರುವಂತಹ ಸಮಾನತೆ ಏನು ಹಾಗೂ ವಿಭಿನ್ನತೆ ಏನು, ಈ ಒಂದು ವಿಷಯಗಳು ಚರ್ಚೆ ಮಾಡಿದೆವು. ಎಲ್ಲದಕ್ಕೂ ಆದಿ ಇದೆ, ಆದಿ ಇಲ್ಲ, ಅಂತ್ಯವಿಲ್ಲ, ಎರಡೂ ಸಚ್ಚಿದಾನಂದ ರೂಪ. ಆದರೆ ಆತ್ಮ ಪರಮಾತ್ಮನ ಅಧೀನದಲ್ಲಿರುತ್ತೆ. ಆದರೆ ಭಗವಂತ ಎಲ್ಲವನ್ನು ಮೀರಿದಂಥವನು. ಪ್ರಕೃತಿಯು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಹಾಗೂ ಅಂತಿಮವಾಗಿ ಆನಂದಿಸುವವನು. ನಿಜವಾಗಿ ಯಾರು ಆನಂದಿಸುತ್ತಾರೆ? ಜೀವ, ಪ್ರಕೃತಿ ಮತ್ತು ಪರಮಾತ್ಮ. ಇದರಲ್ಲಿ ಪ್ರಕೃತಿ, ಪರಮಾತ್ಮ ಎಲ್ಲವನ್ನು ನಿರ್ದೇಶಿಸುವಂತಹವನು, ಪರಮ ನಿಯಂತ್ರಕ. ಆ ಭಗವಂತನ ನಿರ್ದೇಶನದಲ್ಲಿ ಎಲ್ಲಾ ಪ್ರಕೃತಿಗಳು ಕಾರ್ಯಾಚರಣೆಯನ್ನು ಮಾಡುತ್ತಾನೆ. ಆದ ಕಾರಣ ಭೋಕ್ತಾರಾಮ್ ಯಜ್ಞ ತಪಸಾಂ, ಎಲ್ಲಕ್ಕೂ ಭೋಕ್ತೃ ಹಾಗೂ ಎಲ್ಲ ತಪಸ್ಸುಗಳ ಯಜ್ಞಗಳ ಆನಂದಿಸುವವನು ನಾನೇ ಎಂದು ಕೃಷ್ಣ ತನ್ನ ಜ್ಞಾನವನ್ನು ಪ್ರಕಟಿಸುತ್ತಾನೆ. ಹಾಗೂ ಜ್ಞಾನವನ್ನು ಹೊಂದಿದಂತಹ ವ್ಯಕ್ತಿ ಎಲ್ಲರಲ್ಲೂ ಜೀವಾತ್ಮವನ್ನು ಹಾಗೂ ಪರಮಾತ್ಮವನ್ನು ಕಾಣುತ್ತಾನೆ. ಹೀಗೆ ವೈರಾಗ್ಯದಿಂದ ಭೌತಿಕ ಆಸೆಗಳನ್ನು ತ್ಯಾಗ ಮಾಡಿ ಸದಾ ಭಗವಂತನ ಚಿತ್ತನೆ ಇರುವಂತವನು ಅಂತಿಮವಾಗಿ ಭಗವಂತನನ್ನು ಪ್ರಾಪ್ತಿ ಮಾಡುತ್ತಾನೆ. ಹೀಗೆ ವಿವರಿಸಿ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ದೇವತಾ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದಂತಹ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಈಗ ಕೃಷ್ಣ ಅರ್ಜುನನಿಗೆ ಅಧಿಕವಾಗಿ ವಿಶ್ಲೇಷಣೆ ಕೊಡ್ತಾ ಇದ್ದಾನೆ. ಜೀವಾತ್ಮವನ್ನು ಬದ್ಧ ಜೀವಿ ಎಂದು ಕರೆಯುತ್ತಾರೆ. ಯಾವುದರಿಂದ ಅವನು ಬದ್ಧತೆಯನ್ನು ಹೊಂದಿದ್ದಾನೆ? ಯಾವ ಶಕ್ತಿ ಜೀವಾತ್ಮವನ್ನು ಆವರಿಸಿದೆ?
ಆ ಶಕ್ತಿಯ ಆವರಣದಿಂದ ಜೀವಾತ್ಮ ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತೆ, ಯಾವ ರೀತಿ ಚಿಂತನೆ ಮಾಡುತ್ತೆ, ಹಾಗೂ ಯಾವ ರೀತಿಯ ಫಲಗಳನ್ನು ಪಡೆಯುತ್ತೆ, ಇದೆಲ್ಲವೂ ಈ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ, 3 ಗುಣಗಳು ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ, ಯಾವ ರೀತಿ ಫಲವನ್ನು ಕೊಡುತ್ತೆ ಗುಣಗಳು, ಈ ವಿಷಯವನ್ನು ಇಂದಿನ ಅಧ್ಯಾಯದಲ್ಲಿ ಚರ್ಚೆ ಮಾಡುತ್ತಾನೆ ಭಗವಂತ. ಸುಲಭವಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಮಾಡಿದಂತಹ ಪದ ಟ್ರ್ಯಾಪ್. ಟಿ ಅಂದ್ರೆ 3 ಮೋಡ್ಸ್, 3 ಗುಣಗಳು, ಸಾತ್ವ, ರಾಜಸಿಕ, ತಾಮಸಿಕ, ಇದು ಯಾವುದು. ಅನಂತರ ಆರ್ ಅಂದ್ರೆ ರೇಸ್ ಫಾರ್ ಪ್ರಾಮಿನೆನ್ಸ್. ಈ ಗುಣಗಳು ಹೇಗೆ ಶಕ್ತಿಶಾಲಿ ಆಗುತ್ತೆ, ಯಾವ ಗುಣದಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗ ಯಾವ ರೀತಿ ಅವನು ವರ್ತಿಸುತ್ತಾನೆ. ಅನಂತರ ಆಕ್ಷನ್ ಇನ್ ದ ಮೋಡ್ಸ್. ಎ ಅಂದ್ರೆ ಆಕ್ಷನ್ ದ ಮೋಡ್ಸ್, ಗುಣದಲ್ಲಿರುವಂತಹ ಕ್ರಿಯೆಗಳು, ಯಾವ ಗುಣದಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿ ಚಿಂತಿಸುತ್ತಾನೆ, ಯಾವ ರೀತಿ ಕೆಲಸಗಳನ್ನು ಮಾಡುತ್ತಾನೆ. ಅನಂತರ ಪಿ ಪ್ಯೂರ್ ಲೈಫ್, ಶುದ್ಧ ಜೀವನ. ಗುಣಗಳಿಂದ ಈ ಗುಣಗಳಿಂದ ಮುಕ್ತನಾದಂತಹ ಜೀವಾತ್ಮ ಅವನ ಚಟುವಟಿಕೆಗಳು ಹೇಗಿರುತ್ತದೆ. ಈ ಅಧ್ಯಾಯದಲ್ಲಿ ಗುಣಗಳು, ಗುಣಗಳಿಗೆ ಒಳಗಣಂತಹ ಜೀವಾತ್ಮನ ಪ್ರತಿಕ್ರಿಯೆಗಳು, ಹಾಗೂ ಗುಣಗಳಿಂದ ಮುಕ್ತನಾದಂತಹ ವ್ಯಕ್ತಿಯ ಚಟುವಟಿಕೆಗಳು, ಇಷ್ಟು ಈ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡುತ್ತೇವೆ. ಶ್ಲೋಕ 2. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯತಯಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವವನು. ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಭಗವಂತ ನಮ್ಗೆ ಈ ಜಗತ್ತಿನ ಗುಣ ಹೇಗಿದೆ, ಇಲ್ಲಿ ನೋಡ್ತಾ ಇರುವ ಹಾಗೆ 3 ಗುಣಗಳು, ಸಾತ್ವ, ರಾಜಸಿಕ, ತಾಮಸಿಕ, ನಮ್ಮನ್ನು ಆಟ ಆಡಿಸ್ತಾ ಇರುತ್ತೆ. ಜೀವಾತ್ಮ ಈ ಭೌತಿಕ ಜಗತ್ತಿಗೆ ಭಿನ್ನವಾದಂಥವನು. ಈ ಪ್ರಕೃತಿ, ಭೌತಿಕ ಪ್ರಕೃತಿ ವಸ್ತುಗಳು, ಜಡ ವಸ್ತುಗಳು ಬೇರೆ, ಜೀವಾತ್ಮವೇ ಬೇರೆ. ಆದರೂ ಜೀವಾತ್ಮ ಭಗವಂತನಿಂದ ದೂರ ಆಗಿ ಈ ಪ್ರಕೃತಿಯ ಒಂದು ಪ್ರಭಾವಕ್ಕೆ ಒಳಗಾದಾಗ ಯಾವ ರೀತಿ ಕೆಲಸ ಮಾಡ್ತಾನೆ. ಆದ್ದರಿಂದ ನಾವು ಹೇಗೆ ಈ ಗುಣಗಳಿಂದ ಮುಕ್ತರಾಗಬಹುದು, ಎಲ್ಲಿ ತನಕ ನಮಗೆ ನಮ್ಮ ಮೇಲೆ ಏನು ಒತ್ತಡ ಬೀಳ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಅದರಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಮ್ಗೇನೋ ಕಾಯಿಲೆ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಸುಮ್ನೆ ಔಷಧಿ ಕೊಡೋದಿಲ್ಲ, ಮೊದಲು ಪರೀಕ್ಷಿಸ್ತಾರೆ ಏನು ಪ್ರಾಬ್ಲಮ್ ಇದೆ, ಏನ್ ಕಾಯಿಲೆ ಇದೆ, ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಯೂರಿನ್ ಟೆಸ್ಟ್ ಮಾಡಿಸ್ತಾರೆ, ಏನಾದ್ರು ಟೆಸ್ಟ್ಗಳಾಗತ್ತೆ. ಅದರಿಂದ ಪ್ರತ್ಯೇಕವಾಗಿ ಕಾಯಿಲೆ ಎಲ್ಲಿದೆ ಅಂತ ತಿಳಿದ ಮೇಲೆ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಹಾಗೆಯೇ ಇಲ್ಲಿ ನಾವು ನೋಡುವಂತಹ ಜೀವಿಗಳು, ನಮ್ಮ ಗುಣಗಳು, ಸುತ್ತಮುತ್ತ ಇರೋ ಜನರ ಗುಣಗಳು ನಾನಾ ರೀತಿ ಇದೆ. 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ತರದ ಮನುಷ್ಯ ಜೀವರಾಶಿಗಳಿದ್ದಾರೆ. ಅಂದ್ರೆ ಪ್ರತ್ಯೇಕ ಈ 4 ಲಕ್ಷ ಜನರ ಒಂದೊಂದು ರೀತಿಯ ಗುಣಗಳಿದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಗ್ರಹಿಸಿದಾಗ ನಾವು ಅದಕ್ಕೆ ಸರಿಯಾಗಿ ಕಾರ್ಯಗಳನ್ನು ನಾವು ಮಾಡಬಹುದು. ಹಾಗೂ ಜಗತ್ತಿನಲ್ಲಿ ನಾವು ಎದುರಿಸುವಂತಹ ಅನೇಕ ಕಷ್ಟದ ಸಂದರ್ಭಗಳನ್ನು ನಾವು ಮುಕ್ತರಾಗಬಹುದು, ಅದನ್ನು ಎದುರಿಸಿ ಜಯಿಸಬಹುದು. ಆದ ಕಾರಣ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಜ್ಞಾನವನ್ನು ತಿಳಿದ ಮೇಲೆ ಈ ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ. ಈ ಗುಣಗಳಿಂದ ಮುಕ್ತನಾದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ. ಹಾಗೂ ಪ್ರಳಯ ಕಾಲದಲ್ಲಿ ವ್ಯತ್ಯಯ ಪಡೋದಿಲ್ಲ. ಯಾವಾಗ ಅಂತಿಮ ಸಮಯ ಬರುತ್ತೆ ಆವಾಗ ನಮಗೆ ದುಃಖವೂ ಆಗೋದಿಲ್ಲ, ಹಾಗೂ ನಾವು ಮತ್ತೆ ಪುನಃ ಜನನವನ್ನು ಪಡೆಯುವುದಿಲ್ಲ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ. ಭರತ ವಂಶನಾದ ಅರ್ಜುನನೇ, ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು. ಅದು ಜನನದ ಮೂಲ. ನಾನು ಆ ಬ್ರಹ್ಮನ್ಗೆ ಗರ್ಭದಾನ ಮಾಡಿ ಎಲ್ಲಾ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಈ ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು.
ಇಲ್ಲಿ ಭಗವಂತ ಈ ಭೌತಿಕ ಜಗತ್ತಿನ ವಿಷಯವನ್ನು ಹೇಳ್ತಾ ಇದ್ದಾನೆ. ಈ ಬ್ರಹ್ಮನ್ಗೆ ಗರ್ಭಧಾನ ಮಾಡಿ ಎಲ್ಲಾ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಭಗವಂತ ಹೇಗೆ ಜೀವಿಗಳನ್ನು ಈ ಭೌತಿಕ ಜಗತ್ತಿಗೆ ಹಾಕುತ್ತಾನೆ. ಯಾವಾಗ ಜೀವಾತ್ಮ ವೈಕುಂಠ ಲೋಕದಲ್ಲಿ ಸಂತೋಷವಾಗಿರೋದನ್ನು ಬಿಟ್ಟು ಭಗವಂತ ನಾನೇ ಸ್ವತಂತ್ರವಾಗಿರಬೇಕು ಎಂದು ಇಚ್ಛಿಸುತ್ತಾನೆ. ಅನಂತವಾದಂತಹ ವೈಕುಂಠ ಲೋಕ, ಅನಂತವಾದಂತಹ ಜೀವಿಗಳು, ಅದೆಲ್ಲದಕ್ಕೂ ಒಡೆಯ ಕೃಷ್ಣ. ಹಾಗೂ ಜೀವಾತ್ಮ ಆ ಭಗವಂತನ ಒಂದು ಅಂಶ, ಭಗವಂತನ ಹಾಗೆಯೇ ಗುಣಗಳನ್ನು ಹೊಂದಿದ್ದಾನೆ ಸ್ವಲ್ಪ ಮಟ್ಟಿಗೆ. ಆದ್ದರಿಂದ ಜೀವಿಯಲ್ಲೂ ಜೀವಾತ್ಮದಲ್ಲೂ ಆ ಈಶ್ವರ ಭಾವ ಅನ್ನೋದು ಸಣ್ಣದಾಗಿರುತ್ತೆ. ಈಶ್ವರ ಅಂತ ಹೇಳಿದ್ರೆ ನಿಯಂತ್ರಕ, ಭಗವಂತ ಪರಮ ನಿಯಂತ್ರಕ, ಎಲ್ಲವನ್ನು ನಿಯಂತ್ರಿಸ್ತಾನೆ. ನಾವು ಕೂಡ ಅವನ ಅಂಶ ಆಗಿರೋ ಕಾರಣ ನಮ್ಮಲ್ಲೂ ನಿಯಂತ್ರಣ ಮಾಡಬೇಕು ಅಂತ ಭಾವನೆ ಇರುತ್ತೆ. ಅದೇ ಯಾವಾಗ ಜೀವಾತ್ಮ ಭಗವಂತನ ಅಧೀನದಲ್ಲಿ ನಿಯಂತ್ರಣ ಮಾಡೋದನ್ನ ಬಿಟ್ಟು ನಾನೇ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು, ಸ್ವತಂತ್ರವಾಗಿ ನಿಯಂತ್ರಣ ಮಾಡಬೇಕು ಎಂದು ಇಚ್ಛೆ ಪಟ್ಟಾಗ ಭಗವಂತ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಭಗವಂತನಿಗೆ ಈ ಭೌತಿಕ ಜಗತ್ತು ಸೃಷ್ಟಿ ಮಾಡಬೇಕು ಅಂತ ಏನು ಆಸೆ ಇಲ್ಲ. ಅರೆ ಜೀವಾತ್ಮರು ಆಸೆ ಪಡೋ ಕಾರಣ, ಸ್ವತಂತ್ರವಾಗಿರಬೇಕು ಅನ್ನೋಂಥ ಇಚ್ಛೆ ಪಡುವ ಕಾರಣ ಭಗವಂತ ಈ ತಾತ್ಕಾಲಿಕವಾದಂತಹ ಒಂದು ಪ್ರದೇಶವನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ಇದರಲ್ಲಿ ಯಾರೆಲ್ಲ ಜೀವಿಗಳು ಸ್ವತಂತ್ರವಾಗಿರಬೇಕು ಅವರನ್ನೆಲ್ಲ ವೈಕುಂಠ ಲೋಕದಿಂದ ಈ ಬ್ರಹ್ಮಾಂಡದ ಒಳಗಡೆ ಅವನು ಹಾಕ್ತಾನೆ. ಅದಕ್ಕೆ ಭಗವಂತನ ಅನಂತ ರೂಪಗಳಿದೆ. ನಾವು ಹಿಂದೆಯೂ ಚರ್ಚೆ ಮಾಡಿದ್ದೆವು, ಭಗವಂತನ ಅನಂತ ಅವತಾರಗಳಿದೆ. ಅದರಲ್ಲಿ ಒಂದು ರೂಪ ಶಿವ, ಸದಾಶಿವ. ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು, ಅದರ ಮಧ್ಯೆ ಇರುವಂತಹ ಒಂದು ಜಾಗ, ಸ್ಥಳವನ್ನು ಸದಾಶಿವ ಲೋಕ ಎಂದು ಹೇಳುತ್ತಾರೆ. ಇದಕ್ಕೆ ಉದಾಹರಣೆ ಇದೆ ಸಮುದ್ರ. ಸಮುದ್ರ ಇದೆ, ಮತ್ತೆ ನೆಲ, ಭೂಮಿ ಇದೆ. ಸಮುದ್ರ ಮತ್ತು ನೆಲಕ್ಕೆ ಇರುವಂತ ಜಾಗದಲ್ಲಿ ಮಧ್ಯದಲ್ಲಿ ಅದನ್ನು ಸಮುದ್ರದ ತಟ ಅಂತ ಹೇಳ್ತೀವಿ. ಮರಳಿರುತ್ತೆ, ಅದು ಕುಸು. ಅದು ಆ ಕಡೆ ನೀರ್ ಜಾಗನೂ ಅಲ್ಲ, ಈ ಕಡೆ ನೆಲನೂ ಅಲ್ಲ. ಕೆಲವೊಮ್ಮೆ ನೀರೊಳಗೆ ಹೋಗುತ್ತೆ, ಕೆಲವೊಮ್ಮೆ ನೆಲದಲ್ಲಿರುತ್ತೆ, ನೆಲವಾಗಿರುತ್ತೆ. ಸೊ ಹಾಗೆಯೇ ಭೌತಿಕ ಜಗತ್ತಿಗೂ ಆಧ್ಯಾತ್ಮಿಕ ಜಗತ್ತಿಗೂ ಮಧ್ಯ ಇರುವಂತಹ ಒಂದು ಲೋಕ ಸದಾಶಿವ ಲೋಕ. ಅದು ಕೂಡ ಭಗವಂತನ ಒಂದು ರೂಪ. ಭಗವಂತ ಅವನು ಸಂಪೂರ್ಣವಾಗಿ ಗುಣಾಧೀಶ, ಎಲ್ಲಾ ಗುಣಗಳನ್ನು ಮೀರಿದಂಥವನು. ಆದ್ರೆ ಈ ಸೃಷ್ಟಿಯ ಶುರುವಿಗೋಸ್ಕರ, ಸೃಷ್ಟಿಯನ್ನು ಮಾಡ್ಲಿ, ಈ ಜೀವಗಳನ್ನು ಹಾಕ್ಲಿಕ್ಕೋಸ್ಕರ ಭಗವಂತ ಈ ಭೌತಿಕ ಜಗತ್ತನ್ನು ಸ್ಪರ್ಶ ಮಾಡ್ತಾನೆ. ಆಗ ಆ ವಿಷ್ಣು ರೂಪ ಸದಾಶಿವ ರೂಪವಾಗಿ ಬದಲಾವಣೆಗೊಳ್ಳುತ್ತೆ. ಭಗವಂತ ಸದಾಶಿವನಾಗ್ತಾನೆ. ಹಾಗೂ ಈ ಭೌತಿಕ ಜಗತ್ತು ದುರ್ಗಾದೇವಿ, ದುರ್ಗಾಶಕ್ತಿ, ಮಹಾಮಾಯಾ ಶಕ್ತಿ. ಇವರಿಬ್ಬರ ಒಂದು ಶಕ್ತಿಯಿಂದ ಜೀವಾತ್ಮ ಆ ಆಧ್ಯಾತ್ಮಿಕ ಜಗತ್ತಿನಿಂದ ಭೌತಿಕ ಜಗತ್ತಿನ ಒಳಗಡೆ ಬಂದು ಸೇರುತ್ತೆ, ಬ್ರಹ್ಮಾಂಡದ ಒಳಗಡೆ ಬಂದು ಸೇರುತ್ತೆ. ಅದನ್ನೇ ಇಲ್ಲಿ ಲಿಂಗ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಸೊ ಲಿಂಗ ರೂಪ ಅಂದ್ರೆ ಏನು? ಆ ಮಧ್ಯದಲ್ಲಿರುವಂತಹದ್ದು ಸದಾಶಿವ, ಹಾಗೂ ಸುತ್ತ ಇರುವಂತಹ ಜಾಗ ಅದು ಪ್ರಧಾನ, ಅಂದ್ರೆ ಈ ಭೌತಿಕ ಜಗತ್ತಿನ ಶಕ್ತಿ. ಜೀವಾತ್ಮ ಈ ಎರಡರ ಶಕ್ತಿಗಳ ಮೂಲಕ ಆಧ್ಯಾತ್ಮಿಕ ಜಗತ್ತಿನಿಂದ ಈ ಬ್ರಹ್ಮಾಂಡದ ಒಳಗಡೆ ಬಂದು ಬೀಳುತ್ತಾನೆ. ಅನಂತರ ಇಲ್ಲೂ ಕೂಡ ಭಗವಂತ ಇನ್ನೊಂದು ರೂಪ ತಾಳ್ತಾನೆ, ಗರ್ಭೋದಕಶಾಹಿ ವಿಷ್ಣು. ಆ ಗರ್ಭೋದಕಶಾಹಿ ವಿಷ್ಣುವಿನಿಂದ ತಾವರೆ ಹೂವ ಬಂದು ಬ್ರಹ್ಮ ಸೃಷ್ಟಿಯಾಗ್ತಾನೆ. ಬ್ರಹ್ಮ ಮತ್ತೆ ಪುನಃ ಎಲ್ಲ ಬೇರೆ ಬೇರೆ ಲೋಕಗಳು, ಬೇರೆ ಬೇರೆ ಜೀವರಾಶಿಗಳನ್ನು ಬೇರೆ ಬೇರೆ ಗುಣಗಳ ಮಿಶ್ರಣಗಳಿಂದ, ಮುಂದೆ ಓದ್ತೀವಿ, ಸಾತ್ವಿಕ, ರಾಜಸಿಕ, ತಾಮಸಿಕ, ಈ ಗುಣಗಳ ಮಿಶ್ರಣಗಳಿಂದ ನಾನಾ ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಜಗತ್ತಿನ ಸೃಷ್ಟಿ ಶುರುವಾಗೋದು ಆ ಜೀವಾತ್ಮ ಶುದ್ಧವಾದಂಥದ್ದು, ಪರಿಶುದ್ಧವಾದಂಥದ್ದು. ಅದೇ ಭೌತಿಕ ಜಗತ್ತಿನ ಗುಣಗಳ ಜೊತೆ ಅದನ್ನು ಮಿಶ್ರಣ ಮಾಡ್ತಾರೆ. ಅದು ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಒಂದು ಜೀವಾತ್ಮ ಶುದ್ಧವಾದದ್ದು, ಅದರ ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವಂತಹ ಸೂಕ್ಷ್ಮವಾದಂತಹ ಗುಣಗಳ ಹೊರೆ ಇರುತ್ತೆ. ಅದರ ಮೇಲೆ ಪಂಚಭೂತಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇದರ ಮಿಶ್ರಣದಿಂದ ಗಾಢ ಶರೀರ ಆಗತ್ತೆ. ಹೀಗೆ ಜೀವಾತ್ಮ 2 ಪೊರೆಗಳ ಒಳಗಡೆ ಬಂಧಿತನಾಗಿ
ತನ್ನ ನಿಜವಾದಂತಹ ಸ್ವರೂಪವನ್ನು ಮರ್ತು ಹೋಗ್ತಾನೆ. ಮತ್ತೆ ಇಲ್ಲಿ ಅವನು ಸ್ವತಂತ್ರವಾಗಿ ಬಾಳ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ಅವನು ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿ ನಾನಾ ರೀತಿಯ ಕರ್ಮಗಳನ್ನು ಮಾಡ್ತಾನೆ. ಕರ್ಮದ ಪ್ರತಿಕ್ರಿಯೆಗಳು ಬರುತ್ತೆ, ಪ್ರತಿಕ್ರಿಯೆಗಳಿಂದ ಮತ್ತೆ ಕರ್ಮ ಮಾಡ್ತಾನೆ. ಹೀಗೆ ಎಷ್ಟೋ ಸಮಯದಿಂದ ಅನೇಕ ಜನ್ಮ, ಕೋಟ್ಯಾಂತರ ಜನ್ಮಗಳಿಂದ ಭೌತಿಕ ಜಗತ್ನಲ್ಲಿ ಅವನು ಹುಟ್ಟು ಸಾವು ಹೀಗೆ 84 ಲಕ್ಷ ಜೀವರಾಶಿಗಳಲ್ಲಿ ಓಡಾಡ್ತಾ ಇರ್ತಾನೆ. ಆದ ಕಾರಣ ಈಗ ನಮಗೆ ಈ ಗುಣಗಳಿಂದ ಹೊರ ಬರಬೇಕು, ನಮ್ಮನ್ನು ಬಂಧಿಸಿರುವಂತಹ ಈ ಗುಣಗಳನ್ನು ಬೇರ್ಪಡಿಸ್ಬೇಕು. ಅದಕ್ಕೆ ಭಗವಂತ ಈ ಗುಣಗಳ ಲಕ್ಷಣಗಳನ್ನು ಹೇಳ್ತಾನೆ. ಅಂದ್ರೆ ನಾವು ಯಾವ ಗುಣದಲ್ಲಿದ್ದೀವಿ, ಮತ್ತೆ ಈ ಗುಣಗಳಿಂದ ನಾವು ಹೇಗ್ ಬರಬೇಕು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಶ್ಲೋಕ 5. ಸತ್ವಂ ರಜಸ್ತಮ ಇತಿ ಗುಣಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಜೀವಾತ್ಮ ಈ ಪ್ರಕೃತಿಗೆ ಸಂಗ ಮಾಡಿದಾಗ, ಸ್ಪರ್ಶ ಮಾಡಿದಾಗ ಗುಣಗಳ ಪ್ರಭಾವ ಆಗತ್ತೆ. ಭಗವಂತ ಈ ಜಗತ್ತಿಗೆ ಬಂದಾಗ ಅವನಿಗೆ ಪ್ರಭಾವ ಆಗೋದಿಲ್ಲ, ಯಾಕಂದ್ರೆ ಅವನು ಈ ಗುಣಗಳ ಒಡೆಯ. ಅದೇ ಜೀವಾತ್ಮ ಒಂದು ಅಂತರಂಗ ಶಕ್ತಿ, ರಾಧಾರಾಣಿಯ ಯೋಗ ಮಾಯೆ ಅದರ ಅಧೀನದಲ್ಲಿರ್ತಾನೆ. ಇಲ್ಲ ಅಂತ ಹೇಳಿದ್ರೆ ನಾವು ಈ ಭೌತಿಕ ಜಗತ್ತಿನ ದುರ್ಗಾದೇವಿಯ ಅಧೀನದಲ್ಲಿ ಇರುತ್ತೇವೆ. ಸೊ ಹೀಗೆ ಇಲ್ಲಿ ಹಗ್ಗದ ಎಕ್ಸಾಂಪಲ್ 3 ಬಣ್ಣಗಳಿದೆ. ಹಾಗೆ ಸಾತ್ವಿಕ, ರಾಜಸಿಕ, ತಾಮಸಿಕ 3 ಗುಣಗಳು, ಅದರ ಬೇರೆ ಬೇರೆ ಲಕ್ಷಣಗಳು, ಇದರಿಂದ ನಮ್ಮನ್ನು ಬಂಧಿಸಲಾಗಿದೆ. ತತ್ರ ಸತ್ವಂ ನಿರ್ಮಲಾತ್ವಾತ್ ಪ್ರಕಾಶಮಾನಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ತಮಸ್ತ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ಅಂತಿಬಧ್ನಾತಿ ಭಾರತ. ಭರತ ವಂಶನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತೂ ತಮಃ ಪ್ರಮಾದೇ ಸಂಜಯುತ್ಯುತ. ಭರತ ವಂಶನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾಮ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ರಜಸ್ ತಮಸ್ತಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಇದು ಮುಂದೆ ನೋಡೋಣ, 9ನೇ ಶ್ಲೋಕ. ಇಲ್ಲಿ ತನಕ ಕೃಷ್ಣ ಸತ್ವ, ತಮಸ್ಸು ಹಾಗೂ ರಜಸ್ಸು ಗುಣಗಳ ಬಗ್ಗೆ ವಿವರಿಸಿದ್ದಾರೆ. ಸತ್ವಗುಣದಲ್ಲಿ ಹೇಗಿರುತ್ತೆ? ಸಂತೋಷಮಯವಾಗಿರ್ತೀವಿ, ಜ್ಞಾನ ತುಂಬಿರುತ್ತೆ, ಹಾಗೂ ಯಾವುದೇ ರೀತಿಯ ಪಾಪಕೃತ್ಯವನ್ನು ಮಾಡೋದಿಲ್ಲ. ರಾಜಸ್ ಗುಣ ಅನೇಕ ಆಸೆಗಳು, ಮಕ್ಕಳು ಏನೋ ಪಡಿಬೇಕು, ಏನೋ ಹೊಂದಬೇಕು ಅನ್ನುವಂತ ಹಂಬಲ, ಹಾಗೂ ರೋಷಾವೇಶದಿಂದ ಕೆಲಸಗಳನ್ನು ಮಾಡುತ್ತೇವೆ. ತಾಮಸ ಗುಣದಲ್ಲಿ ಹುಚ್ಚುತನ, ಉದಾಸೀನತೆ, ನಿದ್ರೆ ಜಾಸ್ತಿ,
ಇದೆಲ್ಲ ತಾಮಸ ಗುಣಗಳು. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಪರಿವಾರ, ತಾಮಸಿಕ ಪರಿವಾರ ಅಂದ್ರೆ ಹೇಗಿರುತ್ತೆ? ತಾಮಸಿಕ ಪರಿವಾರದಲ್ಲಿ ಅವರಿಗೆ ಯಾವುದೇ ರೀತಿಯ ಧರ್ಮದ ವಿಷಯಗಳು ಅವರಿಗೆ ಅರಿವಿಕೆ ಇಲ್ಲ, ಶಾಸ್ತ್ರಗಳ ಅಧ್ಯಯನ ಇಲ್ಲ, ಕೇವಲ ಇಂದ್ರಿಯ ಭೋಗ ಅಷ್ಟೇ. ಇವತ್ತಿನ ದಿವಸ ಏನಾಗಿದೆ, ಲಿವಿಂಗ್ ಟುಗೆದರ್ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಮದ್ವೆ ಆಗೋದಿಲ್ಲ, ಸುಮ್ನೆ ಜೊತೆಗಿರ್ತೀವಿ. ಎಷ್ಟು ಸಮಯ ನಮ್ಮ ಒಬ್ರಿಗೊಬ್ರಿಗೆ ಚೆನ್ನಾಗಿದೆ ಅನ್ನಿಸ್ತೀವಿ, ಅಲ್ಲಿ ತನಕ ಜೊತೆಗಿರ್ತೀವಿ. ಬೇಡದೇ ಇದ್ದಾಗ ನಾವು ಬೇರೆ ಬೇರೆ ಹೋಗ್ಬಿಡ್ತೀವಿ. ಲಿವಿಂಗ್ ಟುಗೆದರ್ ಇದು ಶಾಸ್ತ್ರಗಳಿಗೆ ವಿರುದ್ಧವಾದಂತಹದ್ದು. ಅಂದ್ರೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ, ಕೇವಲ ಇಂದ್ರಿಯ ಭೋಗಕ್ಕೋಸ್ಕರ ಮಾತ್ರ. ನಾನ್ ನಿಂಗೆ ಇಂದ್ರಿಯ ಭೋಗಕ್ಕೆ ಅವಕಾಶ ಕೊಡ್ತೀನಿ, ನೀನ್ ನಂಗೆ ಅವಕಾಶ ಕೊಡ್ತೀಯ. ಹೀಗೆ ಆ ಪರಿವಾರ ಜೋಡಣೆ ಆಗಿರುತ್ತೆ. ಕೆಲಸ ಮಾಡ್ತಾರೆ, ಕೆಲವೊಮ್ಮೆ ಹೊಡೆದಾಡ್ತಾರೆ, ತಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಡ್ರಗ್ಸ್ ತಗೊಳ್ಳೋದು, ಜೂಜಾಟ ಆಡೋದು, ಮದ್ಯಪಾನ ಮಾಡೋದು, ಯಾವುದೇ ರೀತಿಯ ಜೀವನಕ್ಕೆ ಗುರಿ ಅನ್ನೋದು ಇಲ್ಲ, ಲಕ್ಷ್ಯ ಅನ್ನೋದಿಲ್ಲ. ಬರೀ ಇವತ್ತಿಗ್ ಮಾತ್ರ, ಇವತ್ ನಂಗೆ ಏನ್ ಬೇಕು ತಿನ್ನೋದು, ಆಹಾರ, ನಿದ್ರಾ, ಭಯ, ಮೈಥುನ, ಹೀಗೆ ಜೀವನ ನಡೆಸುವಂತವರು. ಇದು ತಾಮಸಿಕವಾದಂತಹ ಒಂದು ಲಕ್ಷಣ. ರಾಜಸಿಕ ಲಕ್ಷಣ. ರಾಜಸಿಕ ಲಕ್ಷಣ ಒಂದು ಪರಿವಾರ ಅಂತ ಹೇಳಿದ್ರೆ ಪಡಿಬೇಕು. ಗೃಹಸ್ಥ ಜೀವನ ಇದೆ, ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ಜೀವನದಲ್ಲಿ. ನಮ್ಗೊಂದು ದೊಡ್ಡ ಮನೆ ಮಾಡ್ಬೇಕು, ನಮಗೂ ಬಂಗ್ಲೆ ಇರ್ಬೇಕು, ನಮಗೂ ಕಾರ್ ಇರ್ಬೇಕು, ಜನ ಎಲ್ಲ ನಂಗೆ ಗೌರವ ಕೊಡ್ಬೇಕು. ಮನುಷ್ಯನಿಗೂ ಪುರುಷನಿಗೂ ಒಂದು ಗುರಿ, ನಾನೇನ್ 3 ವರ್ಷದಲ್ಲಿ ಇಷ್ಟು ಕೋಟಿ ಸಂಪಾದನೆ ಮಾಡ್ಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿಯೋದು, ಓವರ್ ಟೈಮ್ ಕೆಲಸ ಮಾಡೋದು, ಹಣ ಸಂಪಾದನೆ ಮಾಡೋದು. ಅವರು ಕ್ರಮೇಣವಾಗಿ ಕೋಪ, ಏನಾದ್ರೂ ಸ್ವಲ್ಪ ತಪ್ಪುಗಳಾದ್ರೆ ಮನೆಯಲ್ಲಿ ಸಿಟ್ಟು, ಆಫೀಸಲ್ಲಿ ಸಿಟ್ಟು, ಆದ್ರೂ ಕೂಡ ಇಷ್ಟೆಲ್ಲ ಸಿಟ್ಟು ಮಾಡ್ತಾ ಇದ್ರು. ಹಣ ಗಳಿಸ್ಬೇಕು, ಪೊಸಿಷನ್ ಬೇಕು, ನಮ್ಮ ಸೊಸೈಟಿಯಲ್ಲಿ ನಂಗೊಂದು ಹೆಸರಿರ್ಬೇಕು, ಮತ್ತೆ ಅಷ್ಟೊಂದು ಕಷ್ಟಪಟ್ಟು ದುಡಿದು ಮತ್ತೆ ಎಲ್ಲೆಲ್ಲ ಫಾರಿನ್ ಟೂರ್ ಹೋಗ್ಬೇಕು, ಎಲ್ಲೋ ಟ್ರಿಪ್ ಮಾಡ್ಕೊಂಡ್ ಬರ್ಬೇಕು, ಪಾರ್ಟಿ ಮಾಡ್ಬೇಕು, ಹೀಗೆ ಸಮಾಜದ ಒಂದು ಜನರಲ್ಲಿ ನಾನು ಬೆರಿತಾ ಇರ್ಬೇಕು. ಇದು ರಾಜಸಿಕವಾದಂತಹ ಗುಣ. ಮತ್ತೆ ಸಾತ್ವಿಕ ಗುಣ. ಸಾತ್ವಿಕ ಗುಣದಲ್ಲಿ ಪರಿವಾರ ಹೇಗಿರುತ್ತೆ? ಅವರು ಶಾಸ್ತ್ರಗಳ ಅಧ್ಯಯನ ಮಾಡುವಂತಹದ್ದು, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಭಗವಂತನ ಆರಾಧನೆ ಮಾಡೋದು, ಭಗವಂತನ ಪೂಜೆ ಮಾಡೋದು, ಹಾಗೂ ಭಗವಂತ ಏನ್ ಕೊಟ್ಟಿದ್ದಾನೆ ಅದ್ರಲ್ಲಿ ತೃಪ್ತನಾಗಿರುವಂತಹದ್ದು. ಸಾಮಾನ್ಯವಾಗಿ ಸಾತ್ವಿಕ ಗುಣ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಇರುವಂತಹದ್ದು. ಹಳ್ಳಿಯಲ್ಲಿ ಇದ್ಕೊಂಡು ತಮ್ಗೆ ಏನ್ ಬೇಕು ಬೆಳೆಸ್ಕೊಳ್ಳೋದು, ತರಕಾರಿ, ಹಾಲು, ಆಕಳು ಇಟ್ಕೊಳ್ಳುವಂತಹದ್ದು, ಅದರಿಂದ ಏನ್ ಸಿಗುತ್ತೆ ಬೆಳೆ ಬೆಳೆಸೋದು, ಅದನ್ನ ತೃಪ್ತರಾಗಿರೋದು. ಮಕ್ಕಳಿಗೆ ಅದ್ರಲ್ಲಿ ಏನ್ ವಿದ್ಯಾಭ್ಯಾಸ ಸಿಗುತ್ತೆ ಅಷ್ಟರಲ್ಲಿ ತೃಪ್ತರಾಗಿರುವಂತಹದ್ದು ಸಾತ್ವಿಕ ಗುಣ. ರಾಜಸಿಕ ಗುಣದಲ್ಲಿ, ರಾಜಸಿಕ ಗುಣ ಸಾಮಾನ್ಯವಾಗಿ ಸಿಟಿಯಲ್ಲಿ ರಾಜಸಿಕ ಗುಣ, ಆಸೆಗಳು, ಎಂಜಾಯ್ ಮಾಡ್ಬೇಕು. ಭಗವಂತನ ಹತ್ರನು ಹೋಗ್ತಾರೆ ಕೆಲವೊಮ್ಮೆ. ಯಾವ್ದೋ ಹಬ್ಬ ಇದ್ದಾಗ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನಂಗೆ ಅದು ಬೇಕು, ಇದು ಬೇಕು. ತೀವ್ರವಾಗಿ ಭಗವಂತ ಯಾರು ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ. ಸಾತ್ವಿಕ ಗುಣದವನಿಗೂ ಆಸಕ್ತಿ ಇಲ್ಲ. ಅದೇ ಸಾತ್ವಿಕ ಗುಣದವನು ಏನೋ ಶಕ್ತಿ ಇದೆ ಅಂತ ನಂಬ್ತಾನೆ, ಹೋಗ್ತಾನೆ. ತಾಮಸಿಕ ಗುಣದವನು ಅವನು ಹೋಗ್ತಾನೆ, ಅದೇ ಆಸೆಗಳು ಪೂರೈಕೆ ಆಗ್ಲಿ ಅಂತ ಹೋಗ್ತಾನೆ. ತಾಮಸಿಕ ಗುಣದವನ್ಗೆ ಅವನು ಸಂಪೂರ್ಣವಾಗಿ ನಾಸ್ತಿಕ. ಅವನ್ಗೆ ಭಗವಂತನ ಮೇಲೆ ಆಗ್ಲಿ, ಧರ್ಮಶಾಸ್ತ್ರಗಳ ಮೇಲೆ ಆಗ್ಲಿ ಏನೋ ಆಸಕ್ತಿ ಅನ್ನೋದು ಇಲ್ಲ. ಸೊ ಯಾವಾಗ್ಲೂ ಅವನ ಮನಸ್ಸು ತಳಮಳ. ರಾಜಸಿಕ ಯಾವಾಗ್ಲೂ ರೋಷ, ವೇಷ, ಆಸೆಗಳು. ಸಾತ್ವಿಕ ಗುಣ ಶಾಂತಿಯಿಂದ ಬದುಕಬೇಕು, ತೃಪ್ತರಾಗಿ ಏನ್ ಸಿಗುತ್ತೆ ಅದು ತೃಪ್ತವಾಗಿರಬೇಕು, ತುಂಬಾ ರೋಷ, ವೇಷ ಅನ್ನೋದು ಇಲ್ಲ. ಇದು ಸಾತ್ವಿಕ ಗುಣಗಳು. ಹೀಗೆ 3 ಗುಣಗಳನ್ನು ವರ್ಣಿಸಲಾಗಿದೆ. ಸಾತ್ವಿಕ ಗುಣದವರು ಕೆಲವೊಮ್ಮೆ ಅನ್ನದಾನ ಮಾಡುವುದು, ಹೀಗೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಆದ್ರೂ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಾನ್ ಮಾಡಿದ್ದೀನಿ ಅಂತ ಭಾವನೆ. ನಾನು ಅನ್ನದಾನ ದಾನ ಮಾಡಿದ್ದೇನೆ, ಆದ್ರೆ ಅಲ್ಲಿ ಆಸೆ ಏನಿದೆ, ತಾನ್ ಮಾಡಿದ್ದಾನೆ ಅಂದ್ರೆ ಉತ್ತಮವಾದಂತಹ ಭಗವಂತನ ಚಿಂತನೆ ಇನ್ನೂ ಇಲ್ಲ. ರಾಜಸಿಕ ಗುಣದವನು ಕೆಲವೊಮ್ಮೆ ದಾನ ಮಾಡಿದಾಗ ಕೇಳ್ತಾನೆ, ನನ್ಗೇನ್ ಸಿಗತ್ತೆ, ನನ್ಗೆ ಹೂಮಾಲೆ ಹಾಕ್ತೀರಾ,
ನಂಗೇನಾದ್ರು ಗಿಫ್ಟ್ ಕೊಡ್ತೀರಾ? ಡೊನೇಷನ್ ಕೊಡ್ತಾನೆ. ಡೊನೇಷನ್ ಕೊಟ್ಟಾಗ ಪ್ರತ್ಯುತ್ತರವಾಗಿ ಏನನ್ನೋ ಬಯಸ್ತಾನೆ. ತಾಮಸಿಕ ಗುಣದವನು ಯಾವುದೇ ರೀತಿಯ ಆಧ್ಯಾತ್ಮಿಕ ವಿಷಯ ದಾನ ಧರ್ಮ ಅಂತೂ ಮಾಡೋದಿಲ್ಲ. ಅವನು ಕೇವಲ ಇಂದ್ರಿಯ ಭೋಗದಲ್ಲೇ ತೊಡಗಿರ್ತಾನೆ. ಸೊ ಹೀಗೆ ನಾನಾ ರೀತಿಯ ಜನ ನಾವು ಸುತ್ತಮುತ್ತ ನೋಡ್ಬೋದು. ಇಂತಹ ಗುಣಗಳು ಯಾರ್ಯಾರು ಯಾವ ರೀತಿ ಇದ್ದಾರೆ. ನಮ್ಮನ್ನು ನಾವು ಪರಾಮರ್ಶೆ ಮಾಡ್ಕೋಬಹುದು. ನನ್ನ ಗುಣ ಹೇಗಿದೆ ಇದರಲ್ಲಿ, ಯಾವ ಸಮಯದಲ್ಲಿ ಹೇಗಿರ್ತೀನಿ, ಹೀಗೆಲ್ಲ ನಮ್ಮನ್ನ ಪರಾಮರ್ಶೆ ಮಾಡಿಕೊಳ್ಳುವಂತಹ ವಿಷಯಗಳು ಇದು. ಶ್ಲೋಕ 11. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃಧಂ ಸತ್ವಮಿತ್ಯುತ. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ನಮ್ಮ ಇಂದ್ರಿಯಗಳು, ನಮ್ಮ ದ್ವಾರಗಳು ಎಲ್ಲವೂ ಸಾತ್ವಿಕವಾಗಿ ನಾವು ಸೇವೆಯಲ್ಲಿ ತೊಡಗಿದರೆ, ಸಾತ್ವಿಕ ಗುಣವನ್ನು, ಒಳ್ಳೆಯ ಧಾರ್ಮಿಕ ಗುಣವನ್ನು ಬೆಳೆಸಿಕೊಂಡರೆ ಅದು ನಮ್ಮ ಸತ್ವ ಗುಣವನ್ನು ಬೆಳೆಸುತ್ತದೆ. ಲೋಭಃ ಪ್ರವೃತ್ತಿರಾರಂಭ ಕರ್ಮಣಾಮ ಶಮಃ ಸ್ಮೃತಃ ರಾಜಸೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚುತ್ತವೆ. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರುನಂದನ. ಕುರುವಂಶನಾದ ಅರ್ಜುನನೇ, ತಮೋಗುಣ ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತದೆ. ಇದು ಗುಣಗಳ ಸ್ಪರ್ಧೆ. 3 ಗುಣಗಳು ನಮ್ಮನ್ನ ಆವರಿಸ್ಕೊಂಡಿದೆ. ಆ 3 ಗುಣಗಳು ಕೆಲವೊಮ್ಮೆ ಸ್ಪರ್ಧೆ ನಡೀತಾ ಇರತ್ತೆ. ಅವರವರು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಅದು ಜೀವಾತ್ಮ ಏನು ಮಾಡ್ತಾ ಇಲ್ಲ. ನೆನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ, ಜೀವಾತ್ಮ ಒಂದು ವೀಕ್ಷಣೆ ಮಾಡ್ತಾ ಇದ್ದಾನೆ ಅಷ್ಟೇ. ಈ ದೇಹ ಅನ್ನುವಂತ ಯಂತ್ರ, 3 ಗುಣಗಳ ಯಂತ್ರದಲ್ಲಿ ಆ ಗುಣಗಳೇ ಚಟುವಟಿಕೆ ಮಾಡ್ತಾ ಇದೆ. ಜೀವಾತ್ಮ ಒಳಗಡೆ ಕೂತ್ಕೊಂಡು ಅದರ ಅನುಭವ, ಇದು ನಾನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದೆ. ನಿಜವಾಗಿ ಜಗತ್ತಿನಲ್ಲಿ ಎಲ್ಲ ನಡೀತಾ ಇರುವಂತಹ ಕಾರ್ಯಗಳು ಗುಣಗಳು ಮಾಡ್ತಾ ಇದೆ. ಜೀವಾತ್ಮ ಅಭಿನ್ನವಾದಂತಹದ್ದು, ಇದಕ್ಕಿಂತ ಈ ಗುಣಗಳನ್ನು ಮೀರಿರುವಂತಹದ್ದು. ಆದರೂ ಮಾಯೆಗೆ ಪ್ರಭಾವಿತನಾಗಿ ತಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಹೀಗೆ ಕೆಲವೊಮ್ಮೆ ಸಾತ್ವಿಕ ಗುಣ, ನಾವು ತುಂಬಾ ಒಳ್ಳೆ ಮನ್ಸಲ್ಲಿ ಇರ್ತೀವಿ, ತುಂಬಾ ಖುಷಿಯಾಗಿರ್ತೀವಿ. ಕೆಲವೊಮ್ಮೆ ಸಿಟ್ಟು ಬರುತ್ತೆ, ಕೆಲವೊಮ್ಮೆ ಆಲಸ್ಯರಾಗಿರ್ತೀವಿ. ಹೀಗೆ ನಮ್ಮ ಗುಣಗಳು ಕೆಲವೊಮ್ಮೆ ಸ್ಪರ್ಧೆ ಅನ್ನೋದು ನಡೀತಾ ಇರುತ್ತೆ. ಹಾಗಿದ್ದಾಗ ನಮ್ಮ ಈ ಗುಣಗಳನ್ನು ಹೇಗೆ ನಾವು ಗಮನಿಸ್ಬೇಕು, ಈ ಗುಣಗಳಿಂದ ಹೊರಬರ್ಲಿಕ್ಕೆ ನಾವೇನೇನ್ ಕೆಲಸಗಳು ಮಾಡ್ಬೇಕು, ಹಾಗೂ ನಾವು ಯಾವ ಗುಣಗಳನ್ನು ಬಿಡಬೇಕು, ಅಂದರೆ ನಾವು ಏನು ಕಾರ್ಯಗಳನ್ನು ಮಾಡಬೇಕು, ಈ ವಿಷಯವನ್ನು ನೋಡೋಣ. ಚಟುವಟಿಕೆಗಳು. ಸಾತ್ವಿಕ ಗುಣದಲ್ಲಿರುವಂತಹವರು ಪ್ರೇರಣೆ ಕೊಡುವಂತಹ ಗ್ರಂಥಗಳನ್ನು ಓದ್ತಾರೆ. ಭಗವದ್ಗೀತಾ, ಭಾಗವತ, ಇನ್ನು ಯಾವ್ದಾದ್ರು ದೇಶ ಸೇವೆ ಮಾಡಿದಂಥವ್ರದ್ದು, ಏನೋ ದೇಶಕ್ಕೆ ಸಮಾಜಕ್ಕೆ ಕೊಟ್ಟಂತವ್ರು, ಕೊಡುಗೆ ಕೊಟ್ಟಂತವ್ರು, ಅಂತಹದು ಜೀವನವನ್ನು ಒಂದು ಒಳ್ಳೆ ದಾರಿ ನಡೀಲಿಕ್ಕೆ ಕೊಟ್ಟಂತಹ ಗ್ರಂಥಗಳನ್ನು ಓದ್ತಾರೆ. ರಾಜಸಿಕ ಗುಣದವರು, ಅವರು ಕತೆ, ಕಾದಂಬರಿ, ಫಿಲಂ ಇದ್ರದ್ದು ಸ್ಟೋರಿಗಳು, ಇಂಥದೆಲ್ಲ ಗ್ರಂಥಗಳನ್ನು ಓದ್ತಾರೆ. ತಾಮಸ ಗುಣದವರು, ಅವರೆಲ್ಲ ಸೆಕ್ಸ್ ಮ್ಯಾಗಝೀನ್ಸ್ ಅಥವಾ ಡ್ರಗ್ಸ್ ಬಗ್ಗೆ, ಅಥವಾ ಇನ್ನೇನೋ ಬಾಂಬ್ಗಳು ಹಾಕೋದು, ಹೀಗೆ ಬೇಡದೇ ಇರುವಂತಹ ಒಂದು ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅನಂತರ ಕೆಲಸ. ಸಾಮಾನ್ಯವಾಗಿ ಸಾತ್ವಿಕ ಗುಣದವರು ಟೀಚರ್ಗಳಾಗ್ತಾರೆ. ಸ್ಕೂಲಲ್ಲಿ ಮಕ್ಕಳಿಗೆ ಹೇಳ್ಕೊಡೋದು, ಹೀಗೆ ಅದರಲ್ಲಿ ಅವ್ರ ಜೀವನ ನಡೆಸ್ತಾರೆ. ಮತ್ತೆ ರಾಜಸಿಕ ಗುಣದವರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹಣ ಗಳಿಸ್ಬೇಕು, ಎಲ್ಲಿ ಹಣ ಜಾಸ್ತಿ ಸಿಗುತ್ತೆ, ಯಾವ್ದಲ್ಲೋ ಶೀಘ್ರವಾಗಿ ಹಣ ಪಡಿಬೇಕು, ಹೇಗಾದ್ರೂ ಮಾಡಿ ಹಣ ಮಾಡ್ಬೇಕು. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಮನಿ ಇಸ್ ಹನಿ ಅಂತ. ಅಂದ್ರೆ ದುಡ್ಡೇ ತುಪ್ಪ ಇದ್ದ ಹಾಗೆ, ಜೇನ್ ತುಪ್ಪ ಇದ್ದ ಹಾಗೆ. ಅದರಿಂದ ಹೇಗಾದ್ರೂ ಮಾಡಿ ಹಣ ಜಾಸ್ತಿ ಸಂಗ್ರಹಣ ಮಾಡ್ಕೋಬೇಕು, ಅದೇ ಆನಂದ ಪ್ರದಾಯಕ ಅಂತ ಕೆಲಸ ಮಾಡ್ತಾರೆ.
ಅನಂತರ ತಾಮಸ ಗುಣದವರು ಅವರು ಮದ್ಯಪಾನ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಸಿಗರೇಟ್ ಸೇದೋದು, ಇಂಥದ್ರಲ್ಲಿ ಅವರ ಕೆಲಸಗಳು ನಿರತವಾಗಿರುತ್ತೆ. ಹಾಗೂ ದಿನದ ಸಮಯಗಳನ್ನು ವಿಭಾಗ ಮಾಡಲಾಗಿದೆ, ಸತ್ವ, ತಾಮಸ ಮತ್ತು ರಾಜಸ. ಬೆಳಗಿನ ಜಾವ 4 ಗಂಟೆಯಿಂದ ಮಧ್ಯಾಹ್ನ ತನಕ ಇದು ಸಾತ್ವಿಕವಾದಂತಹ ಸಮಯ. 4 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ. ಮಧ್ಯಾಹ್ನ 12ರಿಂದ ರಾತ್ರಿ 8 ಗಂಟೆ ತನಕ ಇದು ರಾಜಸಿಕ ಸಮಯ. ರಾತ್ರಿ 8ರಿಂದ ಬೆಳಗ್ಗೆ 4 ಗಂಟೆ ತನಕ ಇದು ತಾಮಸ. ಬೆಳಗಿನ ಜಾವ ನಾವು ಫ್ರೆಶ್ ಆಗಿರ್ತೀವಿ, ಸೊ ಆ ಗುಣ ಏನಲ್ಲಿ ಕಂಡು ಬರುತ್ತಲ್ಲ ಅದು ಸಾತ್ವಿಕ ಗುಣ. ಅನಂತರ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಸಿಟ್ಟು, ಸೂರ್ಯ ಮಧ್ಯ ಬರುತ್ತೆ, ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ, ನಾನಾ ಕೆಲಸಗಳು ಮಾಡ್ಬೇಕು ಅಂತ ಓಡಾಡ್ತಾ ಇರ್ತೀವಿ. ಅನಂತರ ರಾತ್ರಿ ಆಗ್ತಾ ಇದ್ದಾಗೆ ಮತ್ತೆ ನಿದ್ರೆ ಬರುತ್ತೆ, ಮಲ್ಕೊಂಡ್ಬಿಡ್ತೀವಿ, ತಾಮಸ ಗುಣ. ಸಾತ್ವಿಕ ಗುಣದವರು ಎಂತಹ ಸಂಗೀತವನ್ನು ಕೇಳ್ತಾರೆ? ಶಾಸ್ತ್ರೀಯ ಸಂಗೀತ, ವೀಣಾ, ಮೃದಂಗ, ಕರತಾಲ, ಕೊಳಲು, ಇಂತಹ ಒಂದು ಶಾಸ್ತ್ರೀಯ ಸಂಗೀತಗಳನ್ನು ಕೇಳ್ತಾರೆ. ರಾಜಸಿಕದವರಂತೂ ಸ್ವಲ್ಪ ಡ್ರಮ್ಸ್, ರಾಕ್ ಸಾಂಗ್ಸ್, ಪಾಪ್ ಸಾಂಗ್ಸ್ ಇಂಥದೆಲ್ಲ ಹಾಡಲಿ ಆಸಕ್ತಿ ಇರುತ್ತೆ. ತಾಮಸ ಗುಣದವರು ಸುಮ್ನೆ ಅನಾವಶ್ಯಕವಾಗಿ ಹಾರ್ಡ್ ರಾಕ್ ಅಂತಾರೆ, ಅದು ತುಂಬಾ ಕಿರ್ಚಾಡೋದು, ತುಂಬಾ ಕಿವಿಗೆ ನೋವು ಕೊಡುವಂತಹ ಶಬ್ದಗಳನ್ನು ಅವರು ಕೇಳ್ಕೋತಾರೆ, ಹೀಗೆ ಅವರ ಆಸಕ್ತಿ. ಹಾಗೆ ಸ್ಥಳಗಳು, ಸಾತ್ವಿಕ ಸ್ಥಳಗಳು, ಉದ್ಯಾನವನ, ಅರಣ್ಯ ಇದೆಲ್ಲ ಸಾತ್ವಿಕ. ಅದರಿಂದ ಮುಂಚಿನ ಸಮಯದಲ್ಲಿ ಜನ ಕಾಡಿಗೆ ಹೋಗ್ತಾ ಇದ್ದು. ಕಾಡಿಗೆ ಯಾಕೆ ಹೋಗ್ತಾ ಇದ್ದು? ಅದು ಸಾತ್ವಿಕವಾದ ಜಾಗದಲ್ಲಿ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ರಾಜಸಿಕವಾದಂತಹ ಸ್ಥಳ, ಸಿಟಿ, ನಗರ ಅನ್ನೋದು ರಾಜಸಿಕ. ಯಾಕಂದ್ರೆ ಇಲ್ಲೆಲ್ಲವೂ ಆಸೆ ಆಸೆ ಆಸೆ, ಎಲ್ಲಾ ಜನರು ಏನೋ ಮಾಡ್ಬೇಕು ಅಂತ ಓಡಾಡ್ತಾ ಇರ್ತಾರೆ. ಹೀಗೆ ಅದು ವೈಬ್ರೇಷನ್ಸ್ ಏನಾಗಿರುತ್ತೆ, ಆ ಗುಣ ಪ್ರಜ್ಞೆ ಏನ್ ಮಾಡುತ್ತೆ, ಅದೆಲ್ಲಾನು ಹೊರ ಸೂಸ್ತಾ ಇರುತ್ತೆ. ತರಂಗಗಳು ಮನಸ್ಸಿನಿಂದ ಎಲ್ಲ ಹೊರ ಹೋಗ್ತಾ ಇರುತ್ತೆ. ಹಾಗೆ ಸಿಟಿಯಲ್ಲಿ ಎಲ್ಲರ ಮನಸ್ಸು ಏನೋ ಪಡಿಬೇಕು, ಏನೋ ಗಳಿಸ್ಬೇಕು, ಹೀಗೆ ಓಡಾಡ್ತಾ ಇರ್ತಾರೆ. ತಾಮಸ ಗುಣ ಎಲ್ಲ ನೈಟ್ ಕ್ಲಬ್ಗಳು, ಮಾಂಸ ಮಾರಾಟ ಅಂತ ಜಾಗ, ಬಾರ್ ಅಂಡ್ ರೆಸ್ಟೋರೆಂಟ್, ಇದೆಲ್ಲ ತಾಮಸ ಗುಣದ ಒಂದು ಜಾಗಗಳು. ಮತ್ತೆ ನಾವು ತಿನ್ನುವಂತ ಆಹಾರ, ಇದ್ರೂ ಕೂಡ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಇದೆ. ಸಾತ್ವಿಕ ಆಹಾರ ಅಂದ್ರೇನು? ತರಕಾರಿ, ಹಣ್ಣು, ಹಾಲು. ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಅಭಿವೃದ್ಧಿಸುತ್ತೆ, ದೀರ್ಘ ಆಯಸ್ಸು ಬರುತ್ತೆ, ಅದು ರಸದಿಂದ ಕೂಡಿರುತ್ತೆ. ನಂತರ ರಾಜಸಿಕ, ರಾಜಸಿಕ ಅಂದ್ರೆ ತುಂಬಾ ಹುಳಿ, ತುಂಬಾ ಖಾರ, ತುಂಬಾ ಮಸಾಲೆ ಪದಾರ್ಥ ಹಾಕಿರುವಂತಹದ್ದು, ಇದೆಲ್ಲ ರಾಜಸ ಗುಣವನ್ನು ಪ್ರೇರಣೆಗೊಳಿಸುತ್ತೆ ನಮ್ಗೆ. ಹಾಗೂ ತಾಮಸ ಗುಣ ಅಂದ್ರೆ ಕೊಳೆತಂತಹ ಮಾಂಸ, ಮೀನು, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ, ಟೀ, ಕಾಫಿ, ಇದೆಲ್ಲ. ಈ ಟೀ ಕಾಫಿ ಎಲ್ಲ ಏನು ಅಂದ್ರೆ ಅಡಿಕ್ಷನ್. ಅದು ಯಾರು ಟೀ ಕಾಫಿಗೆ ಚಟ, ಅದು ಚಟ ಇದ್ದ ಹಾಗೆ. ಅದು ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿಲಿಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸು ಸ್ಥಿರವಾಗಿರೋದಿಲ್ಲ, ಏನೋ ಒಂದು ಕಳ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಸ್ತಾ ಇರುತ್ತೆ. ಆದ್ರಿಂದ ಟೀ ಕಾಫಿ ಕೂಡ ತಾಮಸ ಗುಣಕ್ಕೆ ಬರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಅಷ್ಟೇ. ಅದು ಮನಸ್ಸಿಗೆ ಏಕಾಗ್ರತ ಚಿಂತನೆ ಅಂತೂ ಕೊಡೋದಿಲ್ಲ, ಮನಸ್ಸನ್ನು ಯಾವಾಗ್ಲೂ ಏನೋ ಒಂದು ಚಿಂತನೆಗೆ ಅದು ಒಳಗಾಗಿಸ್ತಾ ಇರುತ್ತೆ. ತುಂಬಾ ದುರ್ಗಂಧ ವಾಸನೆ ಬರುತ್ತೆ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನೋದ್ರಿಂದ, ದೇಹ ಎಲ್ಲ ದುರ್ಗಂಧ ಬರುತ್ತೆ. ಇದೆಲ್ಲ ತಾಮಸಿಕವಾದಂತಹ ಪದಾರ್ಥಗಳು. ಸತ್ತಂತ ಮಾಂಸ, ಅದು ಮಾಂಸ ಏನು? ಸತ್ತಂತಹ ಪ್ರಾಣಿ, ಹೆಣವನ್ನು ಭಕ್ಷಣೆ ಮಾಡ್ತಾ ಇದ್ರಿ. ಮತ್ತೆ ತಾಮಸ ಗುಣದಲ್ಲಿ ತುಂಬಾ ಹಳೇದಾದಂತಹ ಆಹಾರ, ನೆನ್ನೆ ಮಾಡಿದ್ದ ಆಹಾರ, ನೆನ್ನೆ ಮಾಡಿದ್ಯೋ ತಿಂತಾ ಇದ್ರೆ ತಾಮಸ ಗುಣಕ್ಕೆ ಸೇರುತ್ತೆ. ಹಾಗೆ ಮನಸ್ಥಿತಿ, ಸಾತ್ವಿಕ ಗುಣದವರ ಮನಸ್ಥಿತಿ ಹೇಗಿರುತ್ತೆ? ಯಾವಾಗ್ಲೂ ಸಂತೋಷವಾಗಿರುತ್ತೆ. ನೋಡಿರ್ತಾರೆ ಕೆಲವು ಜನ ಯಾವಾಗ್ಲೂ ನಗುಮುಖ ಇರುತ್ತೆ, ಅವ್ರು ನೋಡಿದಾಗ ನಮಗೂ ನಗು ಬರುತ್ತೆ. ಅವರಿಂದ ಏನು ಅಷ್ಟು ತರಂಗಗಳು ಬರ್ತಾ ಇರುತ್ತೆ, ಆ ನಗುದ ವೈಬ್ರೇಷನ್ಸ್. ಹಾಗೆಯೇ ಕೆಲವರು ರಾಜಸಿಕ ಗುಣದವರು ಯಾವಾಗ್ಲೂ ಸ್ವಲ್ಪ ಸಿಟ್ಟಿರ್ತಾರೆ. ಅವ್ರು ನೋಡಿದಾಗ ಗೊತ್ತಾಗತ್ತೆ ಆ ವ್ಯಕ್ತಿ ಸ್ವಲ್ಪ ಜಾಸ್ತಿ ವ್ಯಾಪಾರ ಹಾಗೆ ಮಾಡುವಂತವನು, ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಇರುತ್ತೆ. ತಾಮಸ ಗುಣದವರು ಏನು ಬುದ್ಧಿ ಇಲ್ಲದೆ ಇರುವಂತಹ ಜನ, ಹುಚ್ಚರಾಗಿ ಸುಮ್ನೆ ಅಲ್ದಾಡ್ತಾ ಇರ್ತಾರೆ, ಏನು ಬೇಕಾಗಿರೋ ಕೆಲಸನೂ ಮಾಡೋದಿಲ್ಲ, ಅವ್ರ ಮನಸ್ಸಲ್ಲಿ ಒಂದು ಗುರಿ ಇರೋದಿಲ್ಲ, ಏನೂ ಇರೋದಿಲ್ಲ, ತುಂಬಾ ಸೋಮೇರಿಗಳಾಗಿರ್ತಾರೆ. ಸೊ ಹೀಗೆ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಗುಣಗಳು ನಾವು ಓದುವಂತಹ ಗ್ರಂಥಗಳಾಗಿರುತ್ತೆ, ನಾವು ಮಾಡುವಂತ ಕೆಲಸಗಳಲ್ಲೇ ಇರುತ್ತೆ, ದಿನದ ಸಮಯಗಳಾಗಿರುತ್ತೆ, ಮ್ಯೂಸಿಕ್ಗಳಿರುತ್ತೆ, ಮತ್ತೆ ಸ್ಥಳಗಳು, ಮತ್ತೆ ನಾವು ತಿನ್ನುವಂತ ಆಹಾರ, ನಮ್ಮ ಮನಶ್ಚಿಂತನೆ,
ಇದೆಲ್ಲವೂ ಹೀಗೆ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಎಂದು ವಿಭಾಗ ಮಾಡಲಾಗಿದೆ. ಹಾಗೂ ಈ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಗುಣಗಳು ಕೆಲವೊಮ್ಮೆ ಒಂದು ಗುಣ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಇನ್ನೊಂದು ಗುಣ ಆಗುತ್ತೆ, ಕೆಲವೊಮ್ಮೆ ತಾಮಸಿಕವಾಗಿರುತ್ತೆ. ಪ್ರತಿ ದಿವಸ ನಮ್ಮ ದಿನದಲ್ಲಿ ಕೆಲವೊಮ್ಮೆ ನಾವು ದಿನ ಪೂರ್ತಿ ಚೆನ್ನಾಗಿ ನಡೀತಾ ಇರುತ್ತೆ. ಮತ್ತೆ ಯಾರೋ ಏನೋ ಹೇಳ್ತಾರೆ, ಅವಾಗ ಮನಸ್ಸು ಡಿಸ್ಟರ್ಬ್ ಆಗಿ ಇನ್ನೊಂದ್ ಸ್ವಲ್ಪ ಸಮಯ ಏನೋ ಉದ್ವೇಗಗೊಳ್ತಾ ಇರುತ್ತೆ. ಕೆಲವೊಮ್ಮೆ ಅಳುತ್ತೀವಿ, ಕೆಲವೊಮ್ಮೆ ನಾವು ಸಿಟ್ಟಾಗ್ತೀವಿ ಇನ್ನೊಬ್ರ ಕೆಲಸ ನೋಡಿ, ಕೆಲವೊಮ್ಮೆ ಯಾವಾಗ್ಲೂ ಏನೋ ಅನಾರೋಗ್ಯದಿಂದಲೋ ಅಥವಾ ಯಾವ್ದೊಂದು ಸೋಂಬೇರಿತನದಿಂದ ಯಾವಾಗ್ಲೂ ನಿದ್ರೆ ಮಾಡ್ತಾ ಇರ್ತೀವಿ, ಏನೋ ಬೇಡದಿರೋ ಕೆಲಸ ಮಾಡ್ಕೊಂಡು ಕೂತಿರ್ತೀವಿ. ಸೊ ಹೀಗೆ ಈ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ. ಆ ಪ್ರಭಾವದಿಂದ ನಾವು ಅದರ ಚಟುವಟಿಕೆಗಳನ್ನ ಮಾಡ್ತೀವಿ. ಆ ಚಟುವಟಿಕೆಗಳಿಂದ ಮತ್ತೆ ಪುನಃ ಗುಣಗಳು ಶಕ್ತಿಶಾಲಿ ಆಗ್ತಾ ಇರುತ್ತೆ. ಹೀಗೆ ಗುಣಗಳ ಪ್ರಭಾವದಿಂದ ನಮ್ಮ ಚಟುವಟಿಕೆಗಳಿಂದ ಮತ್ತೆ ಪುನಃ ಗುಣಗಳು ಪ್ರಭಾವಿತ ಆಗ್ತಾ ಇರುತ್ತೆ. ಹೀಗೆ ನಮ್ಮ ಜೀವನವನ್ನು ಈ ಗುಣಗಳು ಕಂಟ್ರೋಲ್ ಮಾಡ್ತಾ ಇದೆ. ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ, ಆ ಗುಣಗಳು ಹೇಗೆ ನಮ್ಮನ್ನ ಆಡಿಸ್ತಾ ಇದೆ ಹಾಗೆ ನಾವು ಆಟ ಆಡ್ತಾ ಇದ್ದೀವಿ. ಕೆಲವೊಮ್ಮೆ ಸತ್ವಗುಣ ಜಯಿಸುತ್ತೆ, ಕೆಲವೊಮ್ಮೆ ತಾಮಸಿಕವಾಗಿರುತ್ತೆ, ಕೆಲವೊಮ್ಮೆ ರಾಜಸಿಕವಾಗಿರುತ್ತೆ. ಇದು ಸಾತ್ವಿಕವಾದಂತಹ ಪರಿವಾರ, ಸಂತೋಷಮಯವಾಗಿದೆ, ಎಲ್ಲ ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಇರುವಂತಹದ್ದು. ರಾಜಸಿಕ ಯಾವಾಗ್ಲೂ ಟೆನ್ಷನ್ ಟೆನ್ಷನ್ ಟೆನ್ಷನ್, ಅದು ಬೇಕು ಇದು ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು, ಆಸೆಗಳು. ತಾಮಸಿಕ ಹೊಟ್ಟೆ ತುಂಬಾ ತಿನ್ನೋದು, ಕುಡಿಯೋದು, ಮತ್ತೆ ನಿದ್ರೆ ಮಾಡೋದು. ಹೀಗೆ ಮತ್ತೆ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೇಗಾದ್ರೂ ಮಾಡಿ ಕಳ್ಳತನದಿಂದನೋ ಮೋಸದಿಂದನೋ ಹೇಗೋ ನಾವು ಗಳಿಸ್ಬೇಕು ಮತ್ತೆ ಆನಂದಿಸ್ಬೇಕು. ಇದು ತಾಮಸಿಕ ಗುಣ. ಒಂದೇ ವ್ಯಕ್ತಿ, ಕೆಲವೊಮ್ಮೆ ಒಂದೇ ವ್ಯಕ್ತಿಯಲ್ಲಿ ಈ ಎಲ್ಲಾ ಗುಣಗಳು ಕಂಡು ಬರುತ್ತೆ. 15ನೇ ಶ್ಲೋಕ. ರಜಸಿ ಪ್ರಳಯಂ ಗತ್ವ ಕರ್ಮ ಸಂಘರ್ಷು ಜಾಯತೆ ತಥಾ ಪ್ರಲೀನ ತೈನಸ್ತಸ್ಮಸಿ ಮೂಢಯೋನೇಷು ಜಾಯತೆ. ಇಲ್ಲಿ 14ನೇ ಶ್ಲೋಕದಿಂದ ಮುಂದೆ ಈ 3 ಗುಣಗಳಿಂದ ಜೀವಾತ್ಮ ಏನಾಗುತ್ತೆ, ಇದರ ಪರಿಣಾಮದಿಂದ ಅವನ ಜನ್ಮ ಎಲ್ಲೆಲ್ಲ ಆಗುತ್ತೆ ಅನ್ನೋದು ವಿವರಿಸ್ತಾ ಇದ್ದಾರೆ. 14ನೇ ಶ್ಲೋಕ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಇದು ಒಂದು ಬ್ರಹ್ಮಾಂಡ, ಶ್ರೀಮದ್ ಭಾಗವತ ಪುರಾಣ, ಬ್ರಹ್ಮ ಸಂಹಿತೆ, ಬೃಹತ್ ಭಾಗವತಾಮೃತ ಈ ಗ್ರಂಥಗಳ ಆಧಾರದಿಂದ ಈ ಇಸ್ಕಾನ್ ಸಂಸ್ಥೆಯವರು ಬ್ರಹ್ಮಾಂಡದ ಒಂದು ಭಾವಚಿತ್ರವನ್ನು ಮಾಡಿದ್ದಾರೆ. ಇದು ಒಂದು ಬ್ರಹ್ಮಾಂಡ. ಮಹಾವಿಷ್ಣುವಿನ ಉಸಿರಾಟದಿಂದ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿಯಾಗತ್ತೆ, ಅನೇಕ ಬ್ರಹ್ಮಾಂಡಗಳು. ಬ್ರಹ್ಮಾಂಡ ಅಂತ ಹೇಳಿದ್ರೆ ಅಂಡ ಅಂದ್ರೆ ಮೊಟ್ಟೆ. ಆ ಮೊಟ್ಟೆ ಒಳಗಡೆ ಬ್ರಹ್ಮ ಅಧಿಪತಿ. ಈ ಬ್ರಹ್ಮಾಂಡದ ಒಳಗಡೆ ಎಲ್ಲಾ ಬ್ರಹ್ಮಾಂಡಗಳು ಸೇರಿದಾಗ ಮತ್ತೆ ಅದರೊಳಗಿಂತ ಶಕ್ತಿಗಳು ಸೇರಿದಾಗ ದುರ್ಗಾದೇವಿ ಮಾಯಾಶಕ್ತಿ. ಅದ್ರ ಒಳಗಡೆ ಮಾಯಾಶಕ್ತಿ ಒಳಗಡೆ ಒಂದು ಬ್ರಹ್ಮಾಂಡ. ಅದರಲ್ಲಿ ನಾವಿರುವಂತಹ ಬ್ರಹ್ಮಾಂಡ, ಇದರಲ್ಲಿ ಚತುರ್ಮುಖ ಬ್ರಹ್ಮ, 4 ತಲೆ ಬ್ರಹ್ಮ ಈ ನಮ್ಮ ಇರುವಂತಹ ಬ್ರಹ್ಮಾಂಡಕ್ಕೆ ಅಧಿಪತಿ. ಅಲ್ಲಿ 14 ಲೋಕಗಳು. ನಾವಿರುವಂತಹ ಲೋಕ ಭೂಲೋಕ ಮಧ್ಯದಲ್ಲಿ ಇದೀವಿ. ನಮ್ಮ ಭೂಲೋಕದ ಮೇಲೆ ಭೂವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪ್ಪಲೋಕ, ಸತ್ಯಲೋಕ. ಕೆಳಗೆ ಮಟ್ಟದ ಲೋಕಗಳು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ. ಇದು ಒಟ್ಟು ಸೇರದೆ 14 ಲೋಕಗಳು. ಜೀವಾತ್ಮ ಈ ಬ್ರಹ್ಮಾಂಡದ ಒಳಗಡೆ ಬಂದ ಮೇಲೆ ಇಲ್ಲಿ ಅದು ಈ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಅದಕ್ಕೆ ನಾನಾ ರೀತಿಯ ಶರೀರಗಳು, 84 ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಶರೀರ ಸಿಕ್ಕಿ ಅದ್ರಲ್ಲಿ ನಾನಾ ಚಟುವಟಿಕೆಗಳು ಮಾಡುತ್ತೆ. ಆ ಚಟುವಟಿಕೆಗಳಿಂದ ಮತ್ತೆ ಅದಕ್ಕೆ ಕರ್ಮಫಲ ಸಿಗುತ್ತೆ, ಅದರಿಂದ ಮತ್ತೇನು ಶರೀರ ಸಿಗುತ್ತೆ. ಹೀಗೆ ಆ ಚಕ್ರದಲ್ಲಿ ಅದು ತಿರುಗ್ತಾ ಇರುತ್ತೆ. 14 ಲೋಕಗಳಲ್ಲಿ ಕೆಲವೊಮ್ಮೆ ಊರ್ಧ್ವ ಲೋಕ, ಕೆಲವೊಮ್ಮೆ ಕೆಳಗಿನ ಲೋಕ. ಸೊ ಮನುಷ್ಯ ಜನ್ಮದಲ್ಲಿ ಬಂದಾಗ ಅದಕ್ಕೆ ಜೀವಾತ್ಮಕ್ಕೆ ಸ್ವಲ್ಪ ಸ್ವತಂತ್ರ ಸಿಗುತ್ತೆ. ನಿನ್ನೆಯ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಹೇಗೆ ಜೀವಾತ್ಮ ಮನುಷ್ಯ ಜನ್ಮ ಬಂದಾಗ ಅದಕ್ಕೆ ಪ್ರಜ್ಞೆ ಅನ್ನೋದು ಬೆಳೆಯುತ್ತೆ. ಪ್ರಾಣಿ ಗಿಡ ಮರಗಳಲ್ಲಿ ಅದಕ್ಕೇನು ಪ್ರಜ್ಞೆ ಇರೋದಿಲ್ಲ. ಪ್ರಾಣಿಗಳಾದಾಗ ಸ್ವಲ್ಪ ಅದಕ್ಕೆ ಯಾರೋ ಹೊರಗಿನ ಜಗತ್ತು ಯಾರದು ಹೊಡೆದ್ರೆ ಓಡಾಡೋದು, ಹೆದರ್ಕೋಬೇಕು ಹಂಗೆಲ್ಲ ಇರುತ್ತೆ. ಸೊ
ಸೊ ಮನುಷ್ಯನಾದಾಗ ಅದು ತಾರತಮ್ಯ ಮಾಡುವಂತ ಶಕ್ತಿ ಇದೆ. ನಾನು ಯಾಕೆ ಹುಟ್ಟಿದ್ದೀನಿ, ಯಾಕೆ ಕಷ್ಟಗಳು ಬರ್ತಾ ಇದೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಇದೆಲ್ಲ ಪರಾಮರ್ಶೆ ಮಾಡುವಂತ ಶಕ್ತಿ ಇದೆ. ಸೊ ಈ ಶಕ್ತಿಯಿಂದ ಮತ್ತೆ ಮನುಷ್ಯ ಏನೇನ್ ಕೆಲಸಗಳು ಮಾಡ್ತಾನೆ, ಸಾತ್ವಿಕವಾಗಿ ಮಾಡಿದ್ರೆ ಅವನು ಊರ್ಧ್ವ ಲೋಕಗಳಿಗೆ ಹೋಗ್ತಾನೆ, ಮೇಲಿರೋ ಲೋಕಗಳಿಗೆ, ಸ್ವರ್ಗ ಲೋಕ, ಮಹರ್ಲೋಕ, ತಪಲೋಕ, ಜನಲೋಕ, ಸತ್ಯಲೋಕಕ್ಕೆ ಹೋಗ್ತಾನೆ. ರಾಜಸಿಕ ಗುಣಗಳು, ಇಲ್ಲೇ ಆಸೆಗಳಿಂದ ಕೆಲಸಗಳು ಮಾಡ್ತಾ ಇದ್ರೆ ಮತ್ತೆ ಪುನಃ ಇದೇ ಲೋಕದಲ್ಲಿ ಹುಟ್ಟುತ್ತಾನೆ, ಭೂಲೋಕದಲ್ಲೇ ಹುಟ್ಟುತ್ತಾನೆ. ಮತ್ತೆ ಯಾವಾಗ ಅವನು ತಾಮಸಿಕ ಗುಣದಲ್ಲಿ ಕೆಲಸವನ್ನು ಮಾಡ್ತಾನೆ, ಅವನು ಊರ್ಧ್ವ ಲೋಕಗಳಿಗೆ ಹೋಗ್ತಾನೆ. ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಳ. ಹಾಗೂ ಅಲ್ಲಿ ಶಿಕ್ಷೆ ಪಡಿಲಿಕ್ಕೆ ಈ ಪಾತಾಳದ ಕೆಳಗಡೆ ಇದೆ ನರಕಲೋಕ. 28 ನರಕಲೋಕಗಳಿದೆ. ನಾನಾ ರೀತಿಯ ದಂಡನೆ ಕೊಡ್ತಾರೆ. ಅಲ್ಲಿ ದಂಡ ಅನುಭವಿಸಿ ಮತ್ತೆ ಪುನಃ ಇದ್ಯಾವುದೋ 14 ಲೋಕಗಳಿಗೆ ಅವನಿಗೆ ದೇಹ ಅನ್ನೋದು ಪ್ರಧಾನವಾಗುತ್ತೆ. ಹೀಗೆ ಈ ಬ್ರಹ್ಮಾಂಡದ ಒಳಗಡೆ ಜೀವಾತ್ಮ ಎಷ್ಟೋ ಜನ್ಮದಿಂದ ಹುಟ್ಟು ಸಾವಿನ ಒಂದು ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ, ಗುಣಗಳ ಕಾರಣ. ಕೃಷ್ಣ ಮುಂದೆ ಹೇಳ್ತಾ ಇದ್ದಾನೆ, ಕರ್ಮಣಃ ಸುಕೃತ ಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖ ಅಜ್ಞಾನಂ ತಮಸಃ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ ಮತ್ತು ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಸತ್ವಗುಣದಲ್ಲಿರುವವನು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವರು, ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು. ಹೀಗೆ ಭಗವಂತ ಲೋಕಗಳನ್ನು ವಿವರಿಸುತ್ತಾ 19ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲಾ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಭಗವಂತ ಹೇಳ್ತಾ ಇದ್ದಾನೆ, ನಾವು ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿಯಬೇಕು. ಈ 14 ಲೋಕಗಳಲ್ಲಿ ನಾವು ಸಂಚಾರ ಮಾಡಬಾರದು, ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಬೀಳಬಾರದು. ನಾವು ನಮ್ಮ ನಿಜವಾದ ಅಸ್ತಿತ್ವಕ್ಕೆ, ಆತ್ಮ ನಾನು ನಿಜವಾದ ನನ್ನ ರೂಪದಲ್ಲಿ ನಾನು ವೈಕುಂಠ ಲೋಕಕ್ಕೆ ಹೋಗಬೇಕು ಅನ್ನುವ ಆಸಕ್ತಿ ಇರುವಂತಹವರು ಈ ಗುಣಗಳನ್ನು ಒಡೆಯನಾದಂತಹ ಗುಣಾಧೀಶ ಕೃಷ್ಣ ಅವನ ಶರಣಾಗತಿಯನ್ನು ಪಡ್ಕೋಬೇಕು. ನಾವು ಗುಣಾಧೀನ, ಈ ಗುಣದ ಒಳಗಡೆ ಸೇರ್ಕೊಂಡ್ಬಿಟ್ಟಿದೀವಿ. ಆದ್ರೂ ಹೇಗೋ ಭಗವಂತನ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಯಾವ್ದೋ ಜನ್ಮದಲ್ಲಿ ಏನೋ ಸ್ವಲ್ಪ ಭಕ್ತಿ ಸೇವೆ ಮಾಡಿರೋ ಕಾರಣ ಭಗವಂತ ನಮ್ಗೆ ಮತ್ತೆ ಪುನಃ ಜ್ಞಾನ ಕೊಡ್ತಾ ಇದ್ದಾನೆ. ನೋಡು, ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ, ನಿಮ್ಮ ಶರೀರ ಯಾವ್ದ್ರಿಂದ ಆಗಿದೆ, ನಿಮ್ಮ ಸುತ್ತಮುತ್ತ ವಾರಣ ಯಾವ ರೀತಿ ಇದೆ, ವಾತಾವರಣ, ಅದರಿಂದ ನೀನು ಅತ್ಯುತ್ತಮವಾದಂತಹ ಗುರಿ ಏನು, ಎಲ್ಲಿ ನಿಂಗೆ ನಿಜವಾಗಿ ಆನಂದ ಸಿಗುತ್ತೆ, ಮತ್ತೆ ಅದಕ್ಕೆ ನೀನೇನ್ ಚಟುವಟಿಕೆಗಳು ಮಾಡಬೇಕು, ಇದೆಲ್ಲ ಭಗವಂತ ಹೇಳ್ಕೊಡ್ತಾ ಇದ್ದಾನೆ. ಅದರಿಂದ ಈಗ ನಮ್ಮ ಕೈಯಲ್ಲಿದೆ. ಸೊ ಈ ಭೂಲೋಕ, ನಾವಿರುವಂತಹ ಲೋಕ, ಇದನ್ನು ಕರ್ಮ ಭೂಮಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಏನ್ ಕೆಲಸಗಳು ಮಾಡ್ತೀವಿ, ನಮ್ಮ ಪ್ರಜ್ಞೆಯಿಂದ ನಾವು ಏನ್ ಕೆಲಸಗಳು ಮಾಡ್ತೀವಿ, ಅದರಿಂದ ಮುಂದಿನ ಜನ್ಮ 14 ಲೋಕಗಳು, ಇಲ್ಲ ಚೆನ್ನಾಗಿ ಭಗವಂತನ ಭಕ್ತಿ ಮಾಡಿ ಎಲ್ಲಾ ಭೌತಿಕ ವಿಷಯಗಳ ಮೇಲೆ ವೈರಾಗ್ಯ ಬೆಳೆಸ್ಕೊಂಡ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ಗುಣಾನೇತಾ ನಿತ್ಯ ಪಿತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರ ದುಃಖ ವಿಮುಕ್ತೋ ಅಮೃತಮಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು ಸಾವು ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಭಗವಂತ ಹೇಳ್ತದನೆ, ನೀವು ಪ್ರಯತ್ನ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಸುಮ್ನೆ ಹಾಗೆ ಅನೇಕ ಜನ 7 ಜನ್ಮ ಆದ್ಮೇಲೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅನೇಕ ಟಿವಿಗಳಲ್ಲಿ ನೋಡಿರ್ತಾರೆ ಆ ರೀತಿ.
ಆಯ್ತು 7 ಜನ್ಮ ಇಲ್ಲ, ಬಹುನಾಂ ಜನ್ಮಾನಂತೆ ಕೃಷ್ಣ ಹೇಳಿದಾನೆ ಭಗವದ್ಗೀತೆ, ಬಹುನಾಂ ಜನ್ಮಾನಂತೆ, ಎಷ್ಟೋ ಜನ್ಮಗಳ ನಂತರ ಯಾವಾಗ ನಾವು ಭಕ್ತಿ ಮಾಡ್ಬೇಕು, ಸಾತ್ವಿಕ ಗುಣವನ್ನು ಮೀರಿಸ್ಬೇಕು. ಇಲ್ಲಿ ಭಗವಂತ ಹೇಳ್ತಾನೆ ಸಾತ್ವ ರಾಜಸ ತಾಮಸ ಇದು ನಮ್ಮನ್ನು ಬಂಧಿಸ್ತಾ ಇರುವಂತಹದ್ದು. ಸಾತ್ವಿಕ ಗುಣದಲ್ಲಿದ್ರೂ ನಾವು ತಿರ್ಗಾ ಊರ್ಧ್ವ ಲೋಕದಲ್ಲಿ ಹುಟ್ಟಬೇಕು, ರಾಜಸಿಕ ಗುಣದಲ್ಲಿ ಇದೇ ಲೋಕದಲ್ಲಿ ಹುಟ್ಟಬೇಕು, ತಾಮಸಿಕವಾಗಿದ್ರೆ ಕೆಳಗಿನ ಲೋಕಗಳು ಹುಟ್ಟಬೇಕು. ಅಂದ್ರೆ ಈ 3 ಗುಣಗಳನ್ನು ನಾವು ಮೀರಬೇಕು. ಗುಣಾತೀತ ಗುಣವನ್ನು ಮೀರಿದವನಾಗಬೇಕು. ಆ ಗುಣವನ್ನು ಮೀರಬೇಕು ಅಂತ ಹೇಳಿದ್ರೆ ಭಗವಂತನ ಪಾದಗಳನ್ನು ಹಿಡ್ಕೋಬೇಕು. ಭಗವಂತನ ಪಾದ, ಭಗವಂತನ ಸೇವೆಯಲ್ಲಿ ನಾವು ತೊಡಗಿದಾಗ, ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಭಗವಂತ ಈ ಗುಣಗಳನ್ನು ದೂರ ಮಾಡ್ತಾನೆ. ಯಾಕಂದ್ರೆ ಗುಣಗಳು ಭಗವಂತನ ಸೇವಕರು, ಅವನು ಗುಣಾಧೀಶ, ಗುಣಗಳಿಗೆ ಒಡೆಯ. ಅಂದ್ರೆ ನಾವು ನಮ್ಮ ಪ್ರಯತ್ನದಿಂದ ಸರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ತುಂಬಾ ಸಣ್ಣದು ಆಗಿರುವಂತಹ ಶಕ್ತಿ. ಸೊ ನಮ್ಮ ಸಾಧನೆ ಮುಖಾಂತರ ಭಗವಂತನ ಪ್ರಾರ್ಥನೆ ಮಾಡ್ಕೋತೀವಿ, ಭಗವಂತ ನಮ್ಮನ್ನು ನಿನ್ನ ಹತ್ರ ಸೇರಿಸ್ಕೊ. ಹೀಗೆ ಯಾವಾಗ ಸಾಧನೆ ಅನ್ನೋದು ಮಾಡ್ತೀವಿ, ಬೆಳಗ್ಗೆ ಎದ್ದು ಭಗವಂತ ನಾಮ ಜಪ ಮಾಡೋದು, ಭಗವದ್ಗೀತೆ ಓದೋದು, ದಿನಪೂರ್ತಿ ಭಗವಂತನ ಸ್ಮರಣೆ ಮಾಡ್ತಾ ಇರುವಂತಹದ್ದು, ಹೀಗೆ ಮಾಡ್ತಾ ಇರೋದ್ರಿಂದ ಭಗವಂತ ಈ ಜೀವ ನನ್ನ ಹತ್ರ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದರಿಂದ ಆ ಗುಣಗಳನ್ನು ಬೇರ್ಪಡಿಸೋಣ ಅಂತ ಹೇಳಿ ಗುಣಗಳನ್ನು ಸರಿಸ್ತಾನೆ. ಆಗ ಜೀವಾತ್ಮ ತನ್ನ ನಿಜವಾದಂತಹ ರೂಪ ಪ್ರಕಟವಾಗಿ ಅದು ವೈಕುಂಠ ಧಾಮಕ್ಕೆ ಮರಳಿ ಹೋಗುತ್ತೆ. ಅರ್ಜುನ ವಾಚ ಶ್ಲೋಕ 21 ಕೈರಲಿಂಗ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತ ಅಸ್ತ್ರೀನ್ ಗುಣನತಿ ವರ್ತತೆ. ಅರ್ಜುನ ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಈಗ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸರಿ, ಗುಣಗಳನ್ನು ಮೀರಿಸ್ಬೇಕು ಅಂದ್ರೆ ನಮ್ಮ ಗುಣ ಹೇಗಿರ್ಬೇಕು, ಯಾವ ರೀತಿ ಲಕ್ಷಣಗಳಿರುತ್ತೆ ಅಂತಹ ವ್ಯಕ್ತಿಗಳಿದು, ಯಾವ ರೀತಿಯನ್ನು ವರ್ತಿಸ್ತಾನೆ, ಹೇಗೆ ಈ ಗುಣಗಳನ್ನು ಮೀರುವುದು ಅನ್ನುವಂತಹ ಪ್ರಶ್ನೆ ಅರ್ಜುನ ಮಾಡಿದ್ದಾನೆ. 22-25 ಶ್ಲೋಕದಲ್ಲಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಭಗವಂತ ಪರಮ ಪುರುಷ ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳು ಈ ಎಲ್ಲಾ ಪ್ರಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತಂಟು ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೂಗಳಿಕೆ, ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲಾ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಇದೆಲ್ಲ ಲಕ್ಷಣಗಳು. ಇದು ಹಿಂದಿನ ಅಧ್ಯಾಯದಲ್ಲೂ ಚರ್ಚೆ ಮಾಡಿದ್ದೇವೆ, ಹೇಗೆ ಅವನು ಜೀವನ ಪರಿಸ್ಥಿತಿಗಳಿಗೆ ಅವನು ವಿಚಲಿತನಾಗೋದಿಲ್ಲ. ತುಂಬಾ ಐಶ್ವರ್ಯ ಬಂದಾಗ ಭಗವಂತನನ್ನು ಮರೆತು ದಂಬಾಚಾರ ಮಾಡೋದಿಲ್ಲ, ಅಥವಾ ಐಶ್ವರ್ಯ ಹೋದ್ರೂ ಕೂಡ ಅವನು ತುಂಬಾ ದುಃಖಿತನಾಗಿ ಭಗವಂತನ ಮೇಲೆ ನಂಬಿಕೆ ಅನ್ನೋದು ಅವನು ಕಳೆದುಕೊಳ್ಳೋದಿಲ್ಲ. ಸುಖ ಇರಲಿ, ದುಃಖ ಇರಲಿ, ಕಷ್ಟ ಇರಲಿ, ಏನೇ ಇರಲಿ, ಶೀತೋಷ್ಣ ಸುಖ ದುಃಖದ ಭಗವಂತ ಹೇಳಿದ್ದಾನೆ. ಹೇಗೆ ಬೇಸಿಗೆಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಹಾಗೆ ಈ ಜಗತ್ತಿನ ಗುಣ ಹಾಗೆ. ಜಗತ್ತಿನ ಗುಣವನ್ನು ಅರ್ಥಕೋತಾನೆ ಜೀವಾತ್ಮ. ಅವ್ರು ತಿಳಿಬೇಕು, ಹೌದು ಈ ಜಗತ್ತಿನ ಗುಣ ಈ ರೀತಿ ಇದೆ, ಈ ರೀತಿ ನನ್ನ ಗುಣಗಳ ಮೇಲೆ ಪ್ರಭಾವ ಬೀಳ್ತಾ ಇದೆ, ಹಾಗೂ ಈ ಜಗತ್ತೇ ಹಾಗೆ, ಇದು ದುಃಖಾಲಯ ಅಶಾಶ್ವತಂ, ಎಲ್ಲ ಜಡವಸ್ತುನ ಕೂಡಿರುವಂತದ್ದು. ಅದರಲ್ಲೂ ನಾವು ಕಲಿಯುಗದಲ್ಲಿದ್ದೀವಿ. ಕಲಿ ಪುರುಷ ಎಲ್ಲಾ ಪಾಪಗಳ ತುಂಬ್ಕೊಂಡ್ಬಿಟ್ಟಿದೆ. ಆದ್ರಿಂದ ಇಲ್ಲಿ ಸಹಜವಾದದ್ದು, ಎಲ್ಲಾ ಕೆಟ್ಟ ವಿಷಯಗಳು ಆಗುವಂತದ್ದು ಸಹಜವಾದದ್ದೇ. ಆದ್ರಿಂದ ಅದಕ್ಕೆ ವಿಚಲಿತನಾಗೋದಿಲ್ಲ. ಯಾಕಂದ್ರೆ ಇದೆಲ್ಲ ಆಗ್ತಾ ಇರೋದು ಏನಕ್ಕೆ? ಗುಣಗಳಿಂದ. ಈ ಶರೀರಗಳು ನಡೀತಾ ಇದೆ, ಆದ್ರೆ ನಾನು ಶರೀರ ಅಲ್ಲ. ಆದ್ರಿಂದ ಈ ಒಂದು ಭೌತಿಕವಾದಂತಹ ಸನ್ನಿವೇಶಗಳಿಗೆ ಅವನು ದುಃಖಿತನಾಗುವುದು ಇಲ್ಲ,
ಅಥವಾ ಹರ್ಷಿತನಾಗುವುದಿಲ್ಲ, ಸಮಚಿತ್ತನಾಗಿರುತ್ತಾನೆ. ಯಾರನ್ನು ದ್ವೇಷಿಸೋದು ಇಲ್ಲ, ಯಾರನ್ನು ಪ್ರೀತಿಸುವುದೂ ಇಲ್ಲ. ಯಾಕಂದ್ರೆ ಈ ಪ್ರೀತಿ ದ್ವೇಷ ಎಲ್ಲ ಯಾವ್ದ್ರ ಮೇಲೆ ಕಾಣ್ತಾ ಇರೋದು? ಕೇವಲ ಶರೀರದ ಮೇಲೆ. ಹಾಗೂ ಆ ಎಲ್ಲ ಅರ್ಥ ಮಾಡಿಕೊಂಡು ಆತ್ಮದ ಚಿಂತನೆಯಲ್ಲಿ ಇರುತ್ತಾನೆ. ಅವನಿಗೆ ಮಣ್ಣಿನ ಹಂಟೆ, ಕಲ್ಲು, ಚಿನ್ನದ ತುಂಡು ಎಲ್ಲವೂ ಒಂದೇ. ಚಿನ್ನ ಸಿಕ್ಕುದನ್ನು ಒಂದೇ, ಕಲ್ಲು ಸಿಕ್ಕುದನ್ನು ಒಂದೇ. ಯಾಕಂದ್ರೆ ಅವನಿಗೆ ಸಿಕ್ಕಿದ ಏನೆಲ್ಲ ಜಗತ್ತಲ್ಲಿ ಏನೆಲ್ಲ ಇದೆ, ಇದೆಲ್ಲ ಭಗವಂತನ ಶಕ್ತಿಯಿಂದ ತಿಳಿದು ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾನೆ. ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದಾಗ ಅವನು ಇಂದ್ರಿಯ ಭೋಗ ಅನ್ನುವಂತಹ ಭಾವನೆ ಹೋಗ್ಬಿಡುತ್ತೆ. ಚಿನ್ನ ಸಿಕ್ಕಿದಾಗ ಓ ನಾನು ಇದು ಜಾಸ್ತಿ ಸಂಗ್ರಹಣ ಮಾಡ್ಕೋಬೇಕು, ಇದು ಚಿನ್ನ, ಇದು ಮಣ್ಣು, ಹೀಗೆ ಅವನು ಭೇದ ಭಾವ ಮಾಡೋದಿಲ್ಲ. ಯಾಕಂದ್ರೆ ಅವನ್ಗೆ ಇದು ಯಾವುದು ಬೇಕಾಗಿಲ್ಲ. ಜೀವಾತ್ಮಕ್ಕೆ ಚಿನ್ನ ಇಂದ್ರನ ಏನೋ ಪ್ರಯೋಜನ ಇಲ್ಲ, ಮಣ್ಣಿಂದನೇ ಪ್ರಯೋಜನ ಇಲ್ಲ. ಜೀವಾತ್ಮಕ್ಕೆ ಏನ್ ಬೇಕಾಗಿದೆ? ಅದಕ್ಕೆ ಭಗವಂತನ ಆಶ್ರಯ ಬೇಕಾಗಿದೆ, ಭಗವಂತನ ಸಂಘ ಬೇಕಾಗಿದೆ. ಅದರಿಂದ ಈ ಜಡ ವಸ್ತು, ಚಿನ್ನವು ಕೂಡ ಜಡ ವಸ್ತು. ನಮ್ಮ ಈ ಜಡ ವಸ್ತುಗಳಿಗೆ ಅದು ಆಕರ್ಷಣೆ ಅಂತ ಕಾಣ್ತಾ ಇದೆ. ಆದ್ರೆ ಊರ್ಧ್ವ ಲೋಕದಲ್ಲಿರುವಂತಹ ಜನರಿಗೆ ಇದರ ಮೇಲೆ ಸ್ವಲ್ಪ ಆಕರ್ಷಣೆ ಅನ್ನೋದಿಲ್ಲ. ವೈಕುಂಠ ಲೋಕವನ್ನು ವಿವರಿಸ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ, ಚಿಂತಾಮಣಿ ಸದ್ಮಶು ಪ್ರಕಾರ ಕಲ್ಪವೃಕ್ಷ. ಭಗವಂತ ವೈಕುಂಠ ಲೋಕದಲ್ಲಿ ಚಿಂತಾಮಣಿ ಇದೆ ಅಂತ. ಚಿಂತಾಮಣಿ ಅಂತ ಹೇಳಿದ್ರೆ ಸ್ಪರ್ಶಮಣಿ. ಆ ಸ್ಪರ್ಶಮಣಿನ ಕಬ್ಬಿಣ ಮುಟ್ಟಿದ್ರೆ ಕಬ್ಬಿಣವು ಚಿನ್ನ ಆಗತ್ತಂತೆ. ಈಗ ವೈಕುಂಠ ಲೋಕದಲ್ಲಿ ಎಲ್ಲಾ ಕಲ್ಲುಗಳು ಚಿಂತಾಮಣಿ. ಅವು ಕಲ್ಪವೃಕ್ಷ. ಕಲ್ಪವೃಕ್ಷ ವೃಕ್ಷ ಹತ್ರ ಏನ್ ಹೋಗಿ ಕೇಳಿದ್ರೇನು ಒಂದೇ ವೃಕ್ಷದಲ್ಲಿ ಎಲ್ಲಾ ನಮ್ಮ ಇಚ್ಛೆಗಳು ಪೂರೈಸುತ್ತೆ. ಹಾಗೂ ಸುರಭಿ ಆಕಳುಗಳು, ಆ ಸುರಭಿ ಆಕಳುಗಳು ಅಷ್ಟೇ, ನಮ್ಮ ಇಚ್ಛೆಗೆ ಏನೆಲ್ಲ ಬೇಕೋ ಅದೆಲ್ಲನೂ ಕೊಡುವಂತಹ ಶಕ್ತಿ ಇದೆ. ಹಾಗೂ ಮುಖ್ಯವಾಗಿ ಇದೆಲ್ಲದಕ್ಕಿಂತ ಅಲ್ಲಿ ಭಗವಂತ ಸ್ವಯಂ ಇರುತ್ತಾನೆ. ನಾವು ನಮ್ಮ ನಿಜವಾದಂತಹ ನಮ್ಮ ಸೃಷ್ಟಿಕರ್ತ, ನಮ್ಮ ನಿಜವಾದಂತಹ ವ್ಯಕ್ತಿ, ನಮ್ಮನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿಯ ಜೊತೆ ನಾವಿರ್ತೀವಿ. ಸೊ ಎಷ್ಟು ಸಂತೋಷಮಯವಾದಂತಹದ್ದು. ನಾವಿವಾಗ ನಮ್ಮ ಚಿಂತನೆ ಹೇಗೆ ಆಗ್ಬೇಕು ಅಂತ ಹೇಳಿದ್ರೆ, ಇದೆಲ್ಲ ಜ್ಞಾನ ತಿಳ್ಕೊಂಡು ಓ ಈ ಜಗತ್ತು ಇದೆಲ್ಲ ನಮ್ಮ ತಂದೆ ತಾಯಿ ಸುತ್ತಮುತ್ತ ಜನ ಇದೆಲ್ಲ ಒಂದು ಹಾಸ್ಟೆಲ್ ಇದ್ದ ಹಾಗೆ. ನನ್ನ ನಿಜವಾದ ಪರಿವಾರ ಬೇರೆ ಎಲ್ಲೋ ಇದೆ. ನಾನು ಈ ಹಾಸ್ಟೆಲ್ ಅಲ್ಲೇ ಎಲ್ಲ ನನ್ನವರು ಅಂತ ತಿಳ್ಕೊತಾ ಇದ್ದೀನಲ್ಲ, ನಾನು ಯಾವಾಗ ಮನೆಗೆ ಹೋಗ್ಬೇಕು ಅಂತ ನಮ್ಮಲ್ಲಿ ಹಂಬಲ ಇರ್ಬೇಕು. ಇದು ನಿಜವಾಗಿ ನಮ್ಗೆ ಜ್ಞಾನ ಬೆಳೆದಿದೆ ಅಂತ. ಜ್ಞಾನ ಅರ್ಥ ಆಗಿದೆ. ಈ ಭಗವದ್ಗೀತೆ ಇಲ್ಲಿ ತನಕ ಶ್ಲೋಕ 14 ಅಧ್ಯಾಯ ಆಯ್ತು. ಸೊ ಇಲ್ಲಿ ನಮ್ಗೆ ಮನಸ್ಸು ಹೆಂಗ್ ಬಂದಿರ್ಬೇಕು? ಹೌದಾ, ನಾನ್ ನಿಜವಾಗಿ ಈ ಶರೀರ ಅಲ್ಲ, ನಾನೊಂದು ಜೀವಾತ್ಮ, ನನ್ನದೇ ಆದ ವ್ಯಕ್ತಿತ್ವ ಇದೆ. ಅಂದ್ರೆ ನಾನ್ ಯಾರು ಅಂತ ನನಗೆ ಇನ್ನೂ ಗೊತ್ತೇ ಇಲ್ಲ. ನಾನು ಯಾವ್ದೋ ಒಂದು ಶರೀರದೊಳಗೆ ಸೇರ್ಕೊಂಡ್ಬಿಟ್ಟು ಈ ಶರೀರ ನಾನು ಅಂತ ತಿಳ್ಕೊಂಡಿದ್ದೆ. ಅದು ನಿಜವಾಗಿ ನಾನ್ ಯಾರು ಅನ್ನುವಂತಹ ಇವಾಗ ಆ ಆಸೆ ಅನ್ನೋದು ಬೆಳಿಬೇಕು. ಹಾಗೂ ಪರಮಾತ್ಮನ್ ನೋಡ್ಬೇಕು. ನಿಜವಾದಂತಹ ತಂದೆ ಅವನು. ಅವನ್ ಯಾವಾಗ ನೋಡ್ತೀನಿ? ಇದು ಯಾರ್ಯಾರ ನೋಡ್ಕೊಂಡು ಜನ್ಮ ಜನ್ಮಾಂತರಲ್ಲಿ ಯಾರ್ಯಾರನ್ನಲ್ಲೋ ತಂದೆ ತಾಯಿ ಹೆಂಡತಿ ಮಕ್ಕಳು ಅಂತೆಲ್ಲ ನೋಡ್ತಾ ಇದ್ದೀನಿ. ಇವರೆಲ್ಲ ಬೇಡ ನನಗೆ. ನಾನು ನಿಜವಾಗಿ ಇವಾಗ ಭಗವಂತನ ಪ್ರಾಪ್ತಿ ಮಾಡ್ಬೇಕು. ಎಷ್ಟು ಶೀಘ್ರವಾಗಿ ನನಗೆ ಭಗವಂತ ಸಿಗ್ತಾನೆ ಅನ್ನುವಂತಹ ಆಸೆ ಅನ್ನೋದು ಮೂಡ್ಬೇಕು. ಹೀಗೆ ಈ ಭೌತಿಕ ಜಗತ್ತಿನ ಮಾನ ಅಪಮಾನ ಇದೆಲ್ಲದಕ್ಕೂ ಅವನು ಸ್ಥಿರವಾಗಿರ್ತಾನೆ. ಯಾರು ನನಗೆ ಬೈದಾಗ ಅದಕ್ಕೆ ವಿಚಲಿತನಾಗೋದಿಲ್ಲ, ಇದೆಲ್ಲ ಪ್ರಶ್ನೆ ಮಾಡೋದಿಲ್ಲ. ಸಾಧ್ಯ ಇದೆಯಾ? ನಿಜವಾಗಿ ನಮ್ಗೆ ಆತರ ಎಲ್ಲ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಯಾರು ಬೈದಾಗ ಸುಮ್ಮನೆ ಇರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಮಾನ ಅಪಮಾನಗಳಿಗೆ ಸ್ಥಿರವಾಗಿರ್ಬೇಕು. ಇದೇ ಮಹಾಭಾರತದ ಕತೆ. ಮಹಾಭಾರತದ ಕಥೆಯಲ್ಲಿ ಎಲ್ಲ ಪಾಂಡವರಿದ್ರು, ಕೌರವರಿದ್ರು. ಇದೆಲ್ಲ ಒಂದು ನಾಟಕ ರಂಗ. ಅವರೆಲ್ಲ ಭಗವಂತನ ಲೋಕದಿಂದ ಬಂದಂತವ್ರು. ಕೃಷ್ಣ ಬರ್ತಾನೆ. ಕೃಷ್ಣ ಏನ್ ಹೇಳಿದಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಈ ನಮ್ಗೆಲ್ಲ ಬಂದು ಎಲ್ಲ ಬದ್ಧ ಜೀವಿಗಳಿಗೆ, ನಮ್ಮಂತ ಬದ್ಧ ಜೀವಿಗಳಿಗೆ ಅವನ್ ತೋರ್ಸ್ಕೊಡ್ತಾನೆ ಈ ಜಗತ್ತು ಹೇಗೆ, ಇಷ್ಟೆಲ್ಲ ಕಷ್ಟಗಳಿದೆ ಇಲ್ಲಿ, ಹೇಗೆಲ್ಲ ನಮ್ ಕಷ್ಟಗಳು ಬರುತ್ತೆ. ನಾವ್ ಅನ್ಕೋತೀವಿ ಅರ್ಜುನ ಯುದ್ಧ ಮಾಡ್ದ, ಅವರು ಆಸ್ತಿ ಕಿತ್ಕೊಂಡ್ಬಿಡ್ತ್ರು, ಮತ್ತೆ ದ್ರೌಪದಿಯ ವಸ್ತ್ರಹರಣ ಮಾಡ್ಲಿಕ್ಕೆ ಪ್ರಯತ್ನ ಆಯ್ತು, ಇದೆಲ್ಲ ಏನೋ ಒಂದ್ ಕತೆ ಅನ್ಕೋತೀವಿ. ಆದ್ರೆ ಇವಾಗ ನಾವು ನೋಡ್ತಾ ಇದೀವಲ್ಲ ಸುತ್ತಮುತ್ತ ವಾತಾವರಣ ಹೇಗ್ ಆಗ್ತಾ ಇದೆ. ಜನ ಅಣ್ಣ ತಮ್ಮಂದ್ರು ಆಸ್ತಿ ಪಾಸ್ತಿಗೋಸ್ಕರ ಎಷ್ಟು ಕಿತ್ತಾಡ್ತಾ ಇದ್ದಾರೆ. ಎಷ್ಟೋ ಆ ಕಡೆ ಅದನ್ನ ಅನುಭವಿಸೋದು ಇಲ್ಲ. ಕೋರ್ಟಲ್ಲಿ ಕೇಸ್ ಹಾಕಿ 20 ವರ್ಷ 25 ವರ್ಷ ಅಣ್ಣ ತಮ್ಮಂದ್ರು ಜಗಳ ಆಡ್ತಾ ಇದ್ದಾರೆ. ಹಾಗೂ ಸ್ತ್ರೀಯರ ಮೇಲೆ ಯಾವ ರೀತಿಯೆಲ್ಲ ಅತ್ಯಾಚಾರನು ನಡೀತಾ ಇದೆ. ಸುತ್ತಮುತ್ತ ಜಾಗದಲ್ಲಿ ನೋಡ್ತಾ ಇದೀವಿ. ಇದನ್ನೇ ಭಗವಂತ ತೋರ್ಸ್ಕೊಟ್ಟಿದ್ದು, ಹಿಂಗಿದೆ ಜಗತ್ತು. ಆದ್ರಿಂದ ನೀವು ಇಲ್ಲಿ ನಾವು ಆರಾಮಾಗಿ ಇರ್ಬೋದು ಅಂತ ಯೋಚನೆ ಮಾಡ್ಬೇಡಿ. ಹಣದಿಂದ, ಐಶ್ವರ್ಯದಿಂದ, ದೊಡ್ಡ ಮನೆಯಿಂದ,
ಅನೇಕ ಜನ ಮಿತ್ರರು, ಬಂಧು ಮಿತ್ರರಿದ್ದಾರೆ, ಆರಾಮಾಗಿ ಜೀವನ ಮಾಡ್ಕೊಂಡು ಜೀವನ ಪರ್ಯಂತ ಇಲ್ಲೇ ಇರ್ತೀವಿ ಅಂತ ಚಿಂತನೆ ಮಾಡ್ಬೇಡಿ. ಯಾವಾಗ ಯಾವ ರೀತಿ ಕಷ್ಟಗಳು ಒದಗುತ್ತೆ ಗೊತ್ತಿಲ್ಲ. ಏನೋ ಸ್ವಲ್ಪ ಪುಣ್ಯ ಕರ್ಮ ಮಾಡಿರೋದ್ರಿಂದ ಹಿಂದಿನ ಜನ್ಮದಲ್ಲಿ ಇವಾಗ ಸ್ವಲ್ಪ ನಿಮ್ಗೆ ಐಶ್ವರ್ಯ ಎಲ್ಲ ಬಂದಿರ್ಬೋದು. ಈ ಜನ್ಮದಲ್ಲಿ ನೀವು ಸರಿಯಾಗಿ ಭಕ್ತಿ ಮಾಡಿಲ್ಲ, ಮತ್ತೆ ತಿರ್ಗಾ ಹುಟ್ತೀರಾ, ಅಲ್ಲಿ ಮತ್ತೆ ಕಷ್ಟಗಳು ಬಂದೇ ಬರುತ್ತೆ. ಹೀಗೆ ಕೆಲವರು ಕಷ್ಟ ಪಡ್ತಾ ಇದಾರೆ, ಕೆಲವರು ಸುಖ ಪಡ್ತಾ ಇದಾರೆ. ಇವಾಗ ನಾವು ಸುಖ ಪಡ್ತಾ ಇದೀವಿ ಅಂತ ಹೇಳಿದ್ರೆ ಮತ್ತೆ ಮುಂದೆ ಕಷ್ಟಗಳು ಬರುತ್ತೆ. ಹೀಗೆ ಸುಖಮಯವಾಗಿರ್ತೀವಿ ಅಂತ ನಾವು ಭಾವಿಸ್ಬಾರ್ದು. ಇದು ದುಃಖಾಲಯಂ ಅಶಾಶ್ವತಂ. ಇದನ್ನ ನಾವು ತಿಳ್ಕೋಬೇಕು. ಇದಕ್ಕೆ ಭಗವಂತ ಬರೋದು. ಅಷ್ಟೆಲ್ಲ ನಾಟಕ ಆಡಿದ್ದು, ಅಷ್ಟೊಂದೆಲ್ಲ ಹೇಗೆ ಪಾಂಡವರು ಅಷ್ಟೆಲ್ಲಾ ಸನ್ನಿವೇಶಗಳು, ಎಷ್ಟೊಂದ್ ಕಷ್ಟಗಳು ಬರ್ತಾ ಇತ್ತು. ಸಣ್ಣ ಮಕ್ಕಳಾಗಿರ್ಬೇಕಾದ್ರೆ ಅವರನ್ನು ಒಂದು ಮೇಣದ ಮನೆಯಲ್ಲಿ ಸುಟ್ಟಾಕ್ಲಿಕ್ ಪ್ರಯತ್ನ ಮಾಡಿದ್ರು. ಅವ್ರಿಗೆ ರಾಜ್ಯ ಕಿತ್ಕೊಂಡ್ಬಿಟ್ರು, ಅವ್ರ ಹೆಂಡತಿಗೆ ಅವಮಾನ ಆಯ್ತು, ಅವ್ರಿಗೆ ಅವಮಾನ ಆಯ್ತು, ಅವ್ರ ಆಸ್ತಿ ಕಿತ್ಕೊಂಡ್ಬಿಟ್ರು. ಹೀಗೆಲ್ಲ ಎಷ್ಟೊಂದ್ ಸನ್ನಿವೇಶಗಳು ಆಗ್ತಾ ಇತ್ತಲ್ಲ. ಆದ್ರೆ ಪಾಂಡವರ ಚಿಂತನೆ ಯಾವತ್ತೂ ಕೃಷ್ಣನ ಮೇಲೆ ಹೋಗ್ಲಿಲ್ಲ. ಅವರ ಎಲ್ಲಾ ಸನ್ನಿವೇಶದಲ್ಲೂ ಕೃಷ್ಣ ನಮ್ ಜೊತೆ ಇದ್ದಾನೆ, ಕೃಷ್ಣ ನಮ್ಮನ್ನ ಕಾಪಾಡ್ತಾನೆ. ಅವರು ಕೃಷ್ಣನ ಯಾವತ್ತೂ ನಿಂದನೆ ಮಾಡ್ಲಿಲ್ಲ, ಯಾಕೆ ಕೃಷ್ಣ ಹಿಂಗ ಆಗ್ತಾ ಇದೆ ಅಂತಿಲ್ಲ. ಏನೋ ನಮ್ ಕರ್ಮ, ನಮ್ಮ ಪೂರ್ವ ಕರ್ಮ ಅಂತ ಹೇಳ್ತಾ ಇದ್ರು. ಅದು ಅವ್ರದ್ದು ಪೂರ್ವ ಕರ್ಮ ಅಲ್ಲ ಅದು. ಅವ್ರೇನು ಪೂರ್ವದಲ್ಲಿ ಏನು ಕರ್ಮ ಮಾಡಿಲ್ಲ. ಅವರೆಲ್ಲರೂ ನಮಗೆ ಹೇಳ್ಕೊಡ್ತಾ ಇರುವಂತಹದ್ದು. ನಾವು ಜೀವನದಲ್ಲಿ ಏನೆಲ್ಲ ಅನುಭವ ಮಾಡ್ತಾ ಇದೀವಿ, ಇದೆಲ್ಲ ನಮ್ಮ ಪೂರ್ವ ಕರ್ಮಗಳಿಂದ ಹಿಂಗೆಲ್ಲ ಬರ್ತಾ ಇರುತ್ತೆ, ಹಿಂಗೆಲ್ಲ ಆಗುತ್ತೆ. ಆದ್ರಿಂದ ಎಚ್ಚರಗೊಳ್ಳಿ, ಭಗವಂತನ ನಾಮಸ್ಮರಣೆ ಮಾಡಿ. ಮುಕುಂದ ಮುರಾರಿ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ದೃಢವಾದಂತಹ ಚಿಂತನೆಯಿಂದ ಸಾಧನೆ ಮಾಡಿ ಪ್ರಹ್ಲಾದ್ ಮಹಾರಾಜನ ತೋರಿಸಿದ್ರು. ಪ್ರಹ್ಲಾದ್ ಮಹಾರಾಜ್ಗೆ ಏನೆಲ್ಲ ಕಷ್ಟಗಳು ಬರ್ತಾ ಇತ್ತು. ಬೆಂಕಿಯಿಂದ, ವಿಷದಿಂದ, ಭೂತ ಪ್ರೇತಗಳಿಂದ, ಅಸ್ತ್ರಶಸ್ತ್ರಗಳಿಂದ, ಈಗೆಲ್ಲ ಆಕ್ಸಿಡೆಂಟ್ ಆಗುತ್ತೆ, ಏನೇನೋ ನಾನಾ ರೀತಿಯ ದುಃಖಗಳು ಕಾಡ್ತಾ ಇರುತ್ತೆ. ಇದೆಲ್ಲ ನಮ್ ಸನ್ನಿವೇಶ ಅವ್ರು ಕೊಳ್ಳಿದ್ದು. ಪ್ರಹ್ಲಾದ್ ಮಹಾರಾಜ ತೋರಿಸಿದ್ದು ಹರಿಯ ಚಿಂತನೆ ಸದಾ ಮಾಡಬೇಕು, ಇದು ನಮ್ಮ ನಿಜವಾದಂತಹ ಗುಣ. ಯಾಕಂದ್ರೆ ಇದೆಲ್ಲ ಹೊರಗಿನಿಂದ ನಮ್ಗೆ ದೇಹಕ್ಕೆ ಆಗುತ್ತಾ ಇರುವಂತಹ ಒಂದು ಕಷ್ಟಗಳು ಅಥವಾ ಸುಖಗಳು. ಆದ್ರೆ ಆತ್ಮಕ್ಕೆ ಇದ್ಯಾವುದಕ್ಕೂ ಸಂಬಂಧ ಇಲ್ಲ. ಆತ್ಮ ನಿಜವಾಗಿ ಏನು, ಅದು ಸದಾ ಭಗವಂತನ ಸೇವಕನಾಗಿರುವಂತಹದ್ದು. ಆದ್ರಿಂದ ಇಂತಹ ಒಂದು ಚಿಂತನೆಗಳಲ್ಲಿ ಒಳಗ್ಬೇಡಿ. ಇದರಿಂದ ಮೇಲೇರಿ ಉತ್ತಮವಾದ ಕಡೆ ಹೋಗಿ. ಬಾವಿಯಲ್ಲಿರೋ ಕಪ್ಪೆಗಳ ತರ ಇರೋದು. ಬಾವಿಯಲ್ಲಿರೋ ಕಪ್ಪೆಗೆ ಇಷ್ಟೇ ಜಗತ್ತು ಅಂತ ಇರುತ್ತೆ, ಅದಕ್ಕೆ ಹೊರಗಡೆ ದೊಡ್ಡ ಸಮುದ್ರ ಇದೆ ಚಿಂತನೆ ಇಲ್ಲ. ಸೊ ಇಲ್ಲೇ ಜನ ಏನ್ ಮಾಡ್ತಾರೆ, ಇಲ್ಲೇ ಸಂಶೋಧನೆ ಮಾಡ್ತಾ ಇದಾರೆ, ಮೊಬೈಲ್ ಮಾಡ್ತಾ ಇದಾರೆ, ರಾಕೆಟ್ ಮಾಡ್ತಾ ಇದಾರೆ, ಫಾರಿನ್ ಟೂರ್ ಹೋಗ್ತಾ ಇದಾರೆ. ಅಲ್ಲಿ ಏನೋ ಅದ್ಭುತವಾದ ದೊಡ್ಡ ಬಿಲ್ಡಿಂಗ್ ಗಳು ನಿರ್ಮಾಣ ಮಾಡ್ತಾರೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಟ್ಟಿಸ್ತಾ ಇದಾರೆ, ದೊಡ್ಡ ದೊಡ್ಡ ರೋಡ್ಗಳು ಮಾಡ್ತಾ ಇದಾರೆ, ಮೆಟ್ರೋ ಟ್ರೈನ್ ಅಂತ ಆಯ್ತು, ಕಂಪ್ಯೂಟರ್ ಅಂತ ಆಯ್ತು, ಏನೇನೋ ಮಾಡ್ತಾ ಇದಾರೆ. ಈ ಬಾವಿ ಒಳಗಡೆ ಕಪ್ಪೆಗಳ ತರ ಬಾವಿಯಲ್ಲೇ ಒದ್ದಾಡ್ತಾ ಇದೀವಿ ಹೊರತು ಬಾವಿ ಹೊರಗಿರುವಂತಹ ವಿಶಾಲವಾದ ಸಮುದ್ರದ ಕಡೆ ಹೋಗ್ತಾ ಇಲ್ಲ. ಈ ನಮ್ಮ ಸಂಪೂರ್ಣ ಈ ಭೌತಿಕ ಜಗತ್ತು 14 ಲೋಕಗಳಲ್ಲ, ಈ 14 ಲೋಕಗಳು ಆಧ್ಯಾತ್ಮಿಕ ಜಗತ್ತಿಗೆ ನೋಡಿದಾಗ ಇದೊಂದು ಸಣ್ಣ ಬಾವಿ. ಹಾಗಾದ್ರೆ ಆ ಆಧ್ಯಾತ್ಮಿಕ ಜಗತ್ತು ಎಷ್ಟಿರ್ಬಹುದು ಅಂತ ಊಹೆ ಮಾಡ್ಕೊಳ್ಳಿ. ಈ 14 ಲೋಕಗಳಿರುವಂತಹ 84 ಲಕ್ಷ ಜೀವರಾಶಿಗಳು, 33 ಕೋಟಿ ದೇವಾನ್ ದೇವತೆಗಳು, ಇದೆಲ್ಲ ಒಂದು ಬ್ರಹ್ಮಾಂಡದ ಒಳಗಿರುವಂತದ್ದು. ಹೀಗೆ ಅನಂತ ಬ್ರಹ್ಮಾಂಡಗಳಿದೆ. ಅದೆಷ್ಟೆಲ್ಲ ಸೇರಿದ್ರೇನು ಆಧ್ಯಾತ್ಮಿಕ ಜಗತ್ತಿಗೆ ನೋಡಿದಾಗ ಇದೊಂದು ಸಣ್ಣ ಬಾವಿ. ಅಂದ್ರೆ ನಾವು ಈ ಬಾವಿ ಒಳಗಡೆನೆ ಇಷ್ಟೊಂದು ಸಂತೋಷ ನಾವು ನೋಡ್ತಾ ಇದೀವಿ ಅಂತ ಹೇಳಿದಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಷ್ಟು ಸಂತೋಷ ಇರಬಾರ್ದು. ಆದ್ರಿಂದ ನಾವು ಈ ವಿಚಾರಗಳನ್ನ ಮನಸ್ಸನ್ನು ವಿಶಾಲಗೊಳಿಸ್ಬೇಕು. ಭೂತ ಲೋಕದ ಕಡೆ ಹೋಗ್ಬೇಕು. ವೈಕುಂಠ ಲೋಕದ ಬಗ್ಗೆ ಚಿಂತನೆ ಮಾಡ್ಬೇಕು. ಆ ವೈಕುಂಠ ಪತಿ ಅವನ ಚಿಂತನೆ ಮಾಡಬೇಕು. ಮಾಂಚ ಯೋ ವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ, ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಈಗ ನಾವು ಈ ಗುಣಗಳನ್ನ ಅರ್ತು ದೇಹದ ಏನೆಲ್ಲ ಜ್ಞಾನ ಇದೆ ಇದೆಲ್ಲ ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ. ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೇನು, ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಯಾರು, ಈ ಗುಣಗಳು ಏನು, ಇದೆಲ್ಲ ವಿಷಯಗಳು ತಿಳ್ಕೊಂಡು ಇವಾಗ ಏನ್ ಮಾಡ್ಕೋಬೇಕು, ವೈರಾಗ್ಯ ಬೆಳೆಸ್ಕೋಬೇಕು. ನಮ್ಮ ಆಸಕ್ತಿ ಇಲ್ಲಿ ತನಕ ಏನೆಲ್ಲ ಇತ್ತು, ಇಲ್ಲಿ ಈ ಜಗತ್ನಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಂತಿತ್ತು, ಅದನ್ನೆಲ್ಲ ಇವಾಗ ಒಳಗೆ ಎಳ್ಕೋಬೇಕು. ಅದಕ್ಕೆ ಕೃಷ್ಣ ಒಂದು ಉದಾಹರಣೆನ ಕೊಟ್ಟಿದ್ದ, ಆಮೆ ಉದಾಹರಣೆ. ನಮ್ಮ ಇಂದ್ರಿಯಗಳನ್ನು ಯಾವಾಗ ಉಪಯೋಗಿಸ್ಕೋಬೇಕು, ಎಲ್ಲಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರ್ಬೇಕು.
ಭೌತಿಕ ವಿಷಯಗಳಲ್ಲಿ ತೊಡಗಿಸಿದ್ರೆ ಸಾತ್ವಿಕ, ರಾಜಸಿಕ, ತಾಮಸಿಕ ಈ ಪರಿಣಾಮಗಳು ನಮ್ಮ ಮೇಲೆ ಬೀಳುತ್ತೆ. ಅದರಿಂದ ಇಲ್ಲಿ ನಾವು ಉಪಯೋಗಿಸ್ಕೋಬಾರದು. ಎಲ್ಲಿ ಉಪಯೋಗಿಸ್ಕೋಬೇಕು? ಆಧ್ಯಾತ್ಮಿಕ ಚಿಂತನೆಯಲ್ಲಿ ಉಪಯೋಗಿಸ್ಕೋಬೇಕು, ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಕೋಬೇಕು. ಆ ಭಗವಂತನ ಸೇವೆ ಮಾಡುವಂತ ಹಂತಗಳು: ಮೊದಲು ಶ್ರದ್ಧಾ, ಅನಂತರ ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದು ಭಕ್ತಿಯ ಹಂತಗಳು. ಮೊದಲು ಶ್ರದ್ಧೆ. ಇಲ್ಲಿ ಇವಾಗ ನಮ್ಗೆ ಜ್ಞಾನ ತಿಳಿದ್ಮೇಲೆ ನಮ್ಮ ಮನಸ್ಸಿಗೆ ಬರ್ಬೇಕು, ಹೌದು ಇದು ಸತ್ಯ, ಭಗವದ್ಗೀತೆಯಲ್ಲಿ ಹೇಳ್ತಾ ಇರುವಂತದ್ದು ಸತ್ಯ. ಶ್ರದ್ಧೆ ಬರ್ಬೇಕು ಇದ್ರ ಮೇಲೆ. ಹೌದು, ಏನೆಲ್ಲ ಹೇಳಿದೆ, ಕೃಷ್ಣ ಏನೆಲ್ಲ ಹೇಳಿದಾನೆ, ಇದು ನನ್ಗೋಸ್ಕರ ಹೇಳಿರುವಂತದ್ದು, ನನ್ನ ಒಳ್ಳೇದಕ್ಕೋಸ್ಕರ ಹೇಳಿರುವಂತದ್ದು. ಆದ್ರಿಂದ ಭಗವದ್ಗೀತೆ ನನ್ನ ಒಳ್ಳೇದಕ್ಕೆ ಇರುವ ಕಾರಣ ಅದ್ರಲ್ಲಿ ಏನೆಲ್ಲ ಕೊಟ್ಟಿದೆ ಅದನ್ನ ನಾನು ಪಾಲನೆ ಮಾಡಬೇಕು. ಹಾಗೂ ಇದನ್ನ ಯಾರು ಬೋಧನೆ ಮಾಡುವಂತಹ ಗುರು ಇದ್ದಾರೆ ಅವರ ಶರಣಾಗತಿ ಪಡ್ಕೋಬೇಕು. ಹೀಗೆ ಶ್ರದ್ಧೆ ಬರಬೇಕು. ಶ್ರದ್ಧೆ ಬೆಳೆಸ್ಕೊಂಡ್ಮೇಲೆ ಮತ್ತೆ ಅವರ ಸಂಘ ಮಾಡ್ಬೇಕು. ಸಂಘ ಅಂತ ಹೇಳಿದ್ರೇನು? ಅವರಿಂದ ಬೋಧನೆಗಳು ಕೇಳಿಸ್ಕೋಬೇಕು. ಇನ್ನು ಅಧಿಕವಾಗಿ ನನ್ನ ಚಟುವಟಿಕೆಗಳು ಹೀಗಿದೆ, ಇದನ್ನ ಹೇಗೆ ನಾನು ಭಕ್ತಿಯ ಕಡೆ ತೆರೆಸೋದು, ಹೆಂಗೆ ನಾನು ಇದರಿಂದ ಹೊರ ಬರೋದು ಅನ್ನುವಂತಹ ಪ್ರಶ್ನೆ ಕೇಳಬೇಕು. ಗುರುಗಳು ಅಂತ ಹೇಳಿದ್ರೆ ಇವತ್ತಿನ ದಿವಸ ಜನ ಎಲ್ಲೋ ಅಲ್ಲಿ ಸ್ವಾಮೀಜಿ ಬಂದ್ರು, ಕಾಲ್ ಮುಗಿತಾರೆ, ಕಾಲ್ ಮುಗ್ದು ಆಯ್ತು, ನನ್ನ ಪಾಪಗಳೆಲ್ಲ ಹೋಗ್ಲಿ, ನನ್ಗೇನೋ ಆಸೆಗಳಿದ್ರೆ ಪೂರೈಕೆ ಆಗ್ಲಿ ಅಂತ ಇರ್ತಾರೆ. ಸೊ ಅದು ಗುರು ಅಲ್ಲ, ಇದೆಲ್ಲ ಮೋಸದ ಗುರು. ಗುರು ಯಾರು? ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಾರೆ, ಈ ಭೌತಿಕ ವಿಷಯಗಳ ಮೇಲೆ ವೈರಾಗ್ಯವನ್ನು ಬೆಳೆಸ್ತಾರೆ, ಹಾಗೂ ನಮ್ಗೆ ದಿವ್ಯ ದೃಷ್ಟಿ ನೀಡ್ತಾರೆ, ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾರೆ, ಅವ್ರ ಗುರು. ಅಂತಹ ಸಾಧು ಸಂಘ, ಸಾಧುಗಳ ಸಂಘ ಮಾಡ್ಬೇಕು, ಅವರಿಂದ ಪ್ರಶ್ನೆ ಕೇಳ್ಬೇಕು, ಮತ್ತೆ ನಮ್ಮ ಒಂದು ಗುಣಗಳನ್ನು ಹೇಳ್ಬೇಕು. ನನ್ನಲ್ಲಿ ಈ ರೀತಿ ಗುಣ ಇದೆ, ಆದ್ರಿಂದ ನಾನು ಈ ಗುಣದಿಂದ ಹೆಂಗ್ ಹೊರಬರ್ಬೇಕು, ನಾನು ಹೆಂಗೆ ಭಕ್ತನಾಗೋದು, ನನಗೆ ಇಂಥ ಆಸೆಗಳಿದೆ, ಇಂಥ ಚಿಂತನೆಗಳಿದೆ, ಇದೆಲ್ಲ ಮಾಡಿದ್ದೀನಿ, ಮತ್ತೆ ಹೀಗೆ ನಾನು ಹೆಂಗೆ ಇದನ್ನ ಬಿಡುಗಡೆ ಆಗೋದು. ಸಾಧು ಸಂಘ. ನಂತರ ಭಜನ ಕ್ರಿಯಾ, ಭಗವಂತನ ನಾಮ ಜಪ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ನಾಮ ಜಪ ಮಾಡೋದು, ಸಂಕೀರ್ತನೆ ಮಾಡೋದು. ಹೀಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅನರ್ಥ ನಿವೃತ್ತಿ. ನಮ್ಮ ಅನರ್ಥಗಳು, ಅನೇಕ ಜನ್ಮ ಜನ್ಮಾಂತರದ ಪಾಪಗಳು ಇದೆಲ್ಲ ಶುದ್ಧಿ ಆಗ್ತಾ ಬರುತ್ತೆ. ಕನ್ನಡಿ ಮೇಲೆ ಟಾರ್ ಹಚ್ಬಿಟ್ರೆ ಹೆಂಗೆ ಆ ಟಾರ್ನ ತಿಕ್ಕಿ 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 ತೆಗಿಬೇಕು, ಹಾಗೆಯೇ ಸಾಧನೆ ಮಾಡ್ತಾ ಮಾಡ್ತಾ ಅನರ್ಥಗಳು, ನಾನಾ ಜನ್ಮದ ಅರ್ಥಗಳು, ಈ ಗುಣದ ಪ್ರಭಾವಗಳು ಇದೆಲ್ಲ ಬಿಡಿಸ್ತಾ ಬರುತ್ತೆ. ಇದಕ್ಕೆ ಉದಾಹರಣೆ ಕೊಡ್ತಾರೆ ತೆಂಗಿನಕಾಯಿ. ಸೊ ತೆಂಗಿನಕಾಯಿ ಹೆಂಗಿರುತ್ತೆ, ಅದ್ರ ಮೇಲೆ ಚಿಪ್ ಇರುತ್ತೆ, ಮತ್ತೆ ಅದ್ರ ಒಳಗಡೆ ಆ ಕಾಯಿ ಇರುತ್ತೆ, ಆ ಕಾಯಿ ಚಿಪ್ಪು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ, ಅದು ಹಂಗೆ ತೆಗ್ದಾಗ ಬರೋದಿಲ್ಲ. ಅದನ್ನ ಹಲವು ದಿವಸಗಳು ಹಾಗೆ ಒಣಗಿಸಿದ್ರೆ ಅದ್ರ ಒಳಗಿರೋ ನೀರು ಒಣಗಿ 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 ಏನಾಗುತ್ತೆ, ಆ ಚಿಪ್ಪು ಮತ್ತೆ ಒಳಗಿರೋ ಆ ಕೊಬ್ಬರಿ ಬೇರೆ ಆಗತ್ತೆ. ಹಾಗೆಯೇ ನಾವು ಭೌತಿಕ ಆಸಕ್ತಿಗಳು ನೀರು, ಆ ಭೌತಿಕ ಆಸಕ್ತಿಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು, ಹೋಗ್ಬಾರ್ದು ಅದಕ್ಕೆಲ್ಲ. ಭಗವಂತನ ಚಿಂತನೆ ಮಾಡ್ತಾ ಇರ್ಬೇಕು. ಹೀಗೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಆತ್ಮದ ಹೊರಗಡೆ ಹೆಂಗೆ ಈ ಗುಣಗಳು, ಸೂಕ್ಷ್ಮ ಶರೀರ, ಗಾಢ ಶರೀರ ಇದೆ, ಅದರಿಂದ ಅದು ಬೇರ್ಪಡುತ್ತೆ. ಆಗ ಹೋಗ್ತಾ ಇದ್ದ ಹಾಗೆ ನಮ್ಗೆ ನಿಷ್ಠೆ, ನಾವು ಈ ಒಂದು ಸಾಧನೆಯಲ್ಲಿ ನಿಷ್ಠೆಯಿಂದ ದೃಢವಾಗಿ ಮುಂದುವರಿತೀವಿ ಅಂತ ನಮ್ಗೆ ಇದ್ರಲ್ಲಿ ರುಚಿ ಸಿಗ್ತಾ ಹೋಗುತ್ತೆ. ಇದೆಷ್ಟು ಚೆನ್ನಾಗಿದೆ, ಭಕ್ತಿ ಮಾರ್ಗ ಚೆನ್ನಾಗಿದೆ, ಇನ್ನೂ ಅಧಿಕವಾಗಿ ಭಕ್ತಿ ಮಾಡ್ಬೇಕು ಅಂತ ರುಚಿ ಬರುತ್ತೆ. ಆಮೇಲೆ ಆಸಕ್ತಿ, ಇನ್ನು ಶುದ್ಧ ಭಕ್ತಾದಿಗಳು, ಹೇಗೆ ಭಗವಂತ ಬಂದಾಗ ಭಗವಂತ ಜೊತೆ ಅನೇಕ ಶುದ್ಧ ಭಕ್ತಾದಿಗಳು ಜೊತೆಗೆ ಬರ್ತಾರೆ, ಅವರೆಲ್ಲ ಹೇಗ್ ಸೇವೆ ಮಾಡ್ತಾರೆ, ನಾನು ಹಾಗೆ ಸೇವೆ ಮಾಡಬೇಕು ಅಂತ ಆಸಕ್ತಿ ಬೆಳೆಯುತ್ತೆ. ಅನಂತರ ಭಾವ ಅನ್ನೋದು ನಮ್ಮ ನಿಜವಾದ ಸ್ವರೂಪ ಪ್ರಕಟವಾಗತ್ತೆ, ನಾನ್ ಯಾರು ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಮತ್ತೆ ಇನ್ನು ಸೇವೆ ಮುಂದುವರಿಸ್ತಾ ಇದ್ದಾಗೆ ನಮ್ಗೆ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ಹೀಗೆ ಭಕ್ತಿಯ ಹಂತಗಳು. ಸುಮ್ನೆ ನಾವು ಬೆಳಗ್ಗೆ ಎದ್ದು ಅಗರಬತ್ತಿ ಹಚ್ಚಿ ದೀಪ ಹಚ್ಚಿಬಿಟ್ರೆ ಭಕ್ತಿ ಅಂತ ಆಗೋದಿಲ್ಲ. ಮನಸ್ಸೆಲ್ಲ ನಾನಾ ರೀತಿಯ ಭೌತಿಕ ಆಸೆಗಳಿಟ್ಕೊಂಡು ಸಾತ್ವಿಕ, ರಾಜಸಿಕ, ತಾಮಸ ಗುಣಗಳಲ್ಲಿ ಕೆಲಸಗಳು ಮಾಡಿಕೊಂಡು ನಾವು ಭಕ್ತರು ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ. ಅಷ್ಟು ಸುಲಭ ಅಲ್ಲ ಭಗವಂತನ ಧಾಮಕ್ಕೆ ಹೋಗೋದು. ಸುಲಭ ಆಗತ್ತೆ. ಯಾವಾಗ ಸುಲಭ ಆಗತ್ತೆ? ನಾವು ಯಾವಾಗ ಶ್ರದ್ಧೆಯಿಂದ ಸಾಧುಗಳ ಸಂಘದಲ್ಲಿ ಅಧಿಕೃತವಾದಂತಹ ಗುರುಗಳ ಮುಖಾಂತರ ಅಧಿಕೃತವಾದ ಶಾಸ್ತ್ರಗಳ ಅಧ್ಯಯನ ಮಾಡ್ತೀವಿ, ಆಗ ಈ ಮಾರ್ಗ ಸುಲಭವಾಗಿ ಹೋಗುತ್ತೆ. 27ನೇ ಶ್ಲೋಕ ಭಗವಂತ ಇಲ್ಲಿಗೆ ಪೂರ್ಣಗೊಳಿಸ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ
ಸುಖಸ್ಯೈಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಆದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಇಲ್ಲಿ ಭಗವಂತ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಬ್ರಹ್ಮಜ್ಯೋತಿ. ಅನೇಕ ಜನ ಏನ್ ಹೇಳ್ತಾರೆ, ಬ್ರಹ್ಮಜ್ಯೋತಿ ಎಲ್ಲ ಒಂದು ಜ್ಯೋತಿ, ಒಂದು ಶಕ್ತಿ, ಶಕ್ತಿಯಿಂದನೇ ಎಲ್ಲ ಬರ್ತಾ ಇರುವಂತಹದ್ದು, ಶಕ್ತಿಗಳಿಂಗೇನೆ ಎಲ್ಲ ಅವತಾರ ಬರ್ತಾ ಇದೆ, ನಾವು ಸತ್ ಮೇಲೆ ಶಕ್ತಿಗೆ ಹೋಗಿ ಸೇರ್ಕೋತೀವಿ. ಇಲ್ಲಿ ಭಗವಂತ ಸ್ಪಷ್ಟತೆ ಮಾಡ್ತಾ ಇದ್ದಾನೆ, ನಾನು ಆ ನಿರಾಕಾರ ಬ್ರಹ್ಮನಿಗೆ ಆಧಾರ. ಆ ನಿರಾಕಾರ ಬ್ರಹ್ಮ ಜ್ಯೋತಿ ಏನಿದೆ ಅದು ನನ್ನಿಂದ ಬರ್ತಾ ಇದೆ. ನನ್ನ ವ್ಯಕ್ತಿತ್ವ, ಕೃಷ್ಣ ಪರಮ ಪುರುಷ, ಈಶ್ವರ ಪರಮಃ ಕೃಷ್ಣ, ಸಚ್ಚಿತಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ, ಸರ್ವ ಕಾರಣ ಕಾರಣ, ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತ ಅವನು ಸಚ್ಚಿತಾನಂದ ರೂಪ, ಅವನಿಂದಲೇ ಪರಮಾತ್ಮ ಹಾಗೂ ಬ್ರಹ್ಮಜ್ಯೋತಿ ಎಲ್ಲವೂ ಕೂಡ ವಿಸ್ತರಣೆ ಆಗುವಂತಹದ್ದು. ಅದರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ರೆ, ನನಗ್ ಶರಣಾಗಿ, ನನ್ನ ವ್ಯಕ್ತಿತ್ವಕ್ಕೆ ಶರಣಾಗಿ, ಹೀಗೆ ನಿಮ್ಮ ಕಲ್ಯಾಣವಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಪ್ರಶ್ನೆಗಳಿದೆಯಾ ಇವತ್ತಿನ ಅಧ್ಯಾಯದಿಂದ? ಏನೋ ಪ್ರಶ್ನೆಗಳ ಯಾರಿಗೂ? ಎಲ್ರಿಗೂ ಅರ್ಥ ಆಯ್ತಾ? ಯಾರಾದ್ರೂ ಸ್ಮರಣಿಸ್ತೀರಾ ಏನೆಲ್ಲ ಚರ್ಚೆ ಮಾಡಿದ್ವಿ? ಹರೇ ಕೃಷ್ಣ ಗುರುಜಿ. ಹೇಳಿ. ನಂದೊಂದು ಪ್ರಶ್ನೆ. ಮನುಷ್ಯನಲ್ಲಿ ಒಬ್ಬೊಬ್ಬರಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ 3 ಗುಣಗಳಿದ್ರೆ ಅವ್ರನ್ನ ಏನಂತ ಇದ್ ಮಾಡ್ತಾರೆ? ಎಲ್ಲರಲ್ಲೂ 3 ಗುಣಗಳಿರುತ್ತೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಎಲ್ಲರಲ್ಲೂ ಇರುತ್ತೆ. ಅದೇ ಕೆಲವರಲ್ಲಿ ಕೆಲವು ಗುಣ ಜಾಸ್ತಿ ಇರುತ್ತೆ. ಕಳ್ಳರು ಇರ್ತಾರೆ. ಕಳ್ಳ ಯಾರು? ಅವನು ತಾಮಸಿಕ ಗುಣಕ್ಕೆ ಸೇರಿದಂತವನು. ಅದೇ ಕಳ್ಳನು ಕೆಲವೊಮ್ಮೆ ಸ್ವಲ್ಪ ಹೋಗಿ ದಾನ ಮಾಡ್ತಾನೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಾತ್ವಿಕ ಇದೆ, ಜಾಸ್ತಿ ತಾಮಸಿಕ ಇದೆ. ಆದ್ರಿಂದ ಅವನು ಆ ಗುಣವನ್ನು ಅರಿಬೇಕು. ಓ, ಇದು ತಾಮಸಿಕ ಗುಣ. ಕಳ್ಳ ಬದಲಾಗ್ಬೇಕು ಅಂತ ಹೇಳಿದ್ರೆ ಆ ಪ್ರವೃತ್ತಿಯನ್ನು ಬಿಡಬೇಕು. ಅವನೇನ್ ಅನ್ಕೋತಾನೆ, ನಾನ್ ಜೀವಿಸ್ಬೇಕು, ಜೀವನ ಮಾಡ್ಲಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದು ತಾಮಸ ಗುಣ. ಹೀಗೆ ನಡೆಸೋದ್ರಿಂದ ಭಗವಂತ ಅದನ್ನ ಮೆಚ್ಚೋದಿಲ್ಲ. ಕಳ್ಳರು ಹೋಗಿ ಪೂಜೆ ಮಾಡ್ತಾರೆ ಭಗವಂತನ. ನಾನು ಕಳ್ಳತನ ಮಾಡ್ಲಿಕ್ಕಿಂತ ಮುಂಚೆ ನಾನು ಪ್ರಾರ್ಥನೆ ಮಾಡ್ತೇನೆ, ಇವತ್ತು ನಾನು ದೊಡ್ಡ ಕಳ್ಳತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಭಗವಂತ ಇವತ್ತು ಏನಾದ್ರೂ ಜಾಸ್ತಿ ಹಣ ಸಿಗ್ಲಿ ಅಂತ ಅವನು ಪ್ರಾರ್ಥನೆ ಮಾಡ್ಕೋತಾನೆ. ಆದ್ರೆ ಅದು ತಾಮಸಿಕ ಗುಣ. ಅದರಿಂದ ನಾವು ಅಂತಹ ಒಂದು ಆರಾಧನೆಗಳಿಗೆ ಹೋಗ್ಬಾರ್ದು. ತಾಮಸ ಗುಣದಲ್ಲಿ ಭಗವಂತ ಯಾವತ್ತೂ ಅದನ್ನ ಮೆಚ್ಚೋದಿಲ್ಲ. ಇದು ಪಾಪಗಳಿಗೆ ಕಾರಣ ಆಗುತ್ತೆ. ಅದರಿಂದ ಈ ಪ್ರವೃತ್ತಿನ ಬಿಡಬೇಕು. ರಾಜಸಿಕ ಗುಣ, ಭಗವಂತ ನಿಂಗೆ ಅಭಿಷೇಕ ಮಾಡ್ತೀನಿ, ನಂಗೆ ಕೆಲಸ ಕೊಡು, ನನಗೆ ಮದುವೆ ಮಾಡಿಸು, ನನಗೆ ಮಕ್ಕಳು ಕೊಡು, ಇದೆಲ್ಲ ಆಸೆಗಳು, ರಾಜಸಿಕ ಗುಣ. ಸಾತ್ವಿಕ ಗುಣ, ಸಾತ್ವಿಕ ಗುಣದಲ್ಲೂ ಹಾಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಸರಿ ಧನ್ಯವಾದ, ಅಷ್ಟೇ. ಅವನು ಸಂಸಾರದ ಪಾರಾಗ್ಬೇಕು ಅಂತ ಅವನಿಗೆ ಆಸೆ ಇಲ್ಲ, ಭಗವಂತ ಸೇವೆ ಮಾಡ್ಬೇಕು ಅಂತ ಆಸೆ ಇಲ್ಲ. ಎಲ್ಲ ಚೆನ್ನಾಗಿದೆ, ಭಗವಂತ ಎಲ್ಲ ಕೊಟ್ಟಿದ್ದಾನಪ್ಪ. ಕೆಲವು ಜನ ಹೇಳ್ತಾರೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ, ಭಗವಂತ ಇಲ್ಲಿ ತನಕ ಚೆನ್ನಾಗಿಟ್ಟಿದ್ದಾನೆ, ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಎಲ್ಲ ಆರಾಮಾಗಿದೆ. ಭಗವಂತನ ಭಕ್ತಿ ಮಾಡ್ತೀರಾ? ಭಗವಂತನ ಭಕ್ತಿ ಮಾಡ್ತೀನಿ, ಹೋಗ್ತೀನಿ, ಎಲ್ಲ ಹಬ್ಬಗಳ ಆಚರಣೆ ಮಾಡ್ತೀನಿ. ಸಾತ್ವಿಕ ಗುಣ, ಭಗವಂತ ಯಾತಕ್ಕೋಸ್ಕರ ಎಲ್ಲ ಕೊಟ್ಟಿದ್ದಾನೆ, ಅದರಿಂದ ಶಾಂತಿಯಾಗಿದ್ದೀವಿ, ಏನೋ ಆತಂಕ ಇಲ್ಲ, ತೊಂದರೆ ಇಲ್ಲ, ಹೀಗೆ ನಮ್ಮನ್ನು ಭಗವಂತ ಹೀಗೆ ಇಟ್ಟಿರ್ಲಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಅಷ್ಟೇ. ಹಾಗಿರೋದ್ನ ಸಾತ್ವಿಕ ಗುಣದವರು ಅಂತ ಹೇಳ್ತೀರಾ ಗುರುಜಿ? ಆಗಿದ್ರೆ ಎಲ್ಲ ಸಾತ್ವಿಕ ಭಗವಂತ ಎಲ್ಲ ಗುಣದಲ್ಲಿ ಅವ್ರಿಗೆ ಕೊಟ್ಟಿದ್ದಾನೆ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋರು ಸಾತ್ವಿಕ ಗುಣದವರು ಅಂತ ಹೇಳ್ತೀರಾ ಹೇಗೆ ಅಂತ? ಹೌದು ಹೌದು, ಸಾತ್ವಿಕ ಗುಣ. ಸಾತ್ವಿಕ ಗುಣದಲ್ಲಿ ಅವ್ರಿಗೇನು
ಜಾಸ್ತಿ ಆಸೆಗಳಿಲ್ಲ ಇರೋದ್ರಲ್ಲಿ, ಏನೋ ಏನೋ ಇದೆ ಸರಿ ಇರೋದ್ರಲ್ಲಿ ಇರ್ಬೇಕು, ಚೆನ್ನಾಗಿರ್ಬೇಕು. ಅಂದ್ರೆ ಅವ್ರಿಗೆ ಈ ಲೋಕದಿಂದ ಪಾರಾಗ್ಬೇಕು ಅಂತ ಆಸಕ್ತಿ ಇಲ್ಲ. ಹೌದು ಈ ಜನ್ಮ ಹಿಂಗಿದೆ, ಮುಂದಿನ ಜನ್ಮದಲ್ಲಿ ನಂಗೆ ತಿರ್ಗಾ ಕಷ್ಟ ಬರುತ್ತೆ ಅನ್ನೋ ಜ್ಞಾನ ಇಲ್ಲ. ಅವರ ಸಾತ್ವಿಕ ಗುಣ ಸದ್ಯಕ್ಕೆ ಹೀಗಿದ್ದಾರೆ. ಪೂರ್ಣ ಜ್ಞಾನ ಏನು ಬ್ರಹ್ಮ ಜ್ಞಾನ ಅಂತ ಹೇಳಿದ್ರೆ ಎಲ್ಲಾ ತಿಳ್ಕೊಬೇಕು. ಇವಾಗ ನಾನು ಸಾತ್ವಿಕ ಗುಣ, ಯಾಕಂದ್ರೆ ಹಿಂದಿನ ಜನ್ಮದಿಂದ ಎಲ್ಲೋ ಒಳ್ಳೆ ಕಾರ್ಯ ಮಾಡಿರೋ ಕಾರಣ ನನ್ಗೆ ಇಂತಹ ಒಂದು ದೇಹ ಸಿಕ್ಕಿದೆ, ಈ ಜಾಗದಲ್ಲಿ ಹುಟ್ಟಿದೀನಿ, ಇಂಥ ವ್ಯವಸ್ಥೆಗಳು ಆಗಿದೆ, ಯಾಕಂದ್ರೆ ಪೂರ್ವ ಮಾಡಿರೋ ಪುಣ್ಯಗಳಿಂದ. ಮತ್ತೆ ಪುಣ್ಯ ಖಾಲಿ ಆಗತ್ತೆ, ಅಕೌಂಟ್ ಖಾಲಿ ಆಗತ್ತೆ, ಆಮೇಲೆ ತಿರ್ಗಾ ಎಲ್ಲೋ ತಿರ್ಗಾ ಹೋಗಿ ಬೀಳ್ತೀನಿ. ಧನ್ಯವಾದ ಗುರುಜಿ. ಸಾತ್ವಿಕ ಇರ್ಲಿ, ತಾಮಸಿಕ ಇರ್ಲಿ, ರಾಜಸಿಕ ಇರ್ಲಿ, ಮೂರು ನಮಗೆ ಅಡಚಣೆಗಳೇ. ಆಧ್ಯಾತ್ಮಿಕ ಜೀವನಕ್ಕೆ ಇದು ಮೂರು ಅಡಚಣೆಗಳು. ಅದರಿಂದ ಭಗವಂತನ ನಾವು ನಮ್ಗೆ ಈ ಗುಣಗಳಿಂದ ಪಾರ್ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅದನ್ನೇನ್ ಹೇಳ್ತಾ ಇರೋದು, ಈ ಮೂರು ಗುಣಗಳು ಹಗ್ಗಗಳಿದ್ದ ಹಾಗೆ, ಬೇರೆ ಬೇರೆ ಬಣ್ಣಗಳ ಹಗ್ಗ. ಯಾವ ಹಗ್ಗ ಆದ್ರೂ ನಮ್ಮನ್ನು ಬಂಧಿತ ಮಾಡ್ತಾ ಇದೆ. ಒಬ್ಬ ರಾಜ 3 ಕೈದಿಗಳನ್ನು ಜೈಲ್ಗೆ ಹಾಕ್ತಾನೆ, ಏನೋ ತಪ್ಪು ಮಾಡಿದ್ರು ಅಂತ. ಅವಾಗ ಯಾರೋ ಹೇಳ್ತಾರೆ, ಅವರು ಅವನು ರಾಜನ್ ಮಗ, ಇನ್ನೊಬ್ಬ ಮಂತ್ರಿ ಮಗ, ಇನ್ನೊಬ್ಬ ಸೈನಿಕನ್ ಮಗ ಅಂತ. ಅದಕ್ಕೆ ರಾಜ ಹೇಳ್ತಾನೆ, ಸರಿ ರಾಜನ್ ಮಗನ್ನ ಚಿನ್ನದ ಪಿಂಜರಗಳಲ್ಲಿ ಬಂಧಿತ ಮಾಡಿ, ಮಂತ್ರಿ ಮಗನನ್ನ ಬೆಳ್ಳಿ ಪಿಂಜರದಲ್ಲಿ ಬಂಧಿತ ಮಾಡಿ, ಹಾಗೂ ಸೈನಿಕನ ಮಗನ ಕಬ್ಬಿಣದ ಪಿಂಜರದಲ್ಲಿ ಹಾಕಿ ಅಂತ. ಯಾವುದು ಚಿನ್ನ ಇರ್ಲಿ, ಬೆಳ್ಳಿ ಇರ್ಲಿ ಅಥವಾ ಕಬ್ಬಿಣ ಇರ್ಲಿ, ಎಲ್ಲವೂ ಬಂಧನನೇ. ಅದರಿಂದ ಮೂರು ಗುಣಗಳು ಬಂಧನ. ಅದರಿಂದ ಮೂರು ಗುಣಗಳನ್ನು ಪಾರ್ ಮಾಡ್ಬೇಕು. 3 ಗುಣಗಳ ಪಾರು ಅಂತ ಹೇಳಿದ್ರೆ ಭಗವಂತ ನನಗೆ ಜಗತ್ತಲ್ಲಿ ಏನು ಬೇಡ, ನನಗೆ ನೀನು ಬೇಕು. ಇದು ಸರಿಯಾದಂತಹ ಪ್ರಾರ್ಥನೆ, ಹಾಗೂ ನಮ್ಮಲ್ಲಿ ಇರಬೇಕಾಗಿರುವಂತಹ ಗುಣಾಧೀಶನ ಅಧೀನದಲ್ಲಿರುವಂತಹದ್ದು. ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಬೇರೆ ಯಾವ್ದಾದ್ರು ಪ್ರಶ್ನೆಗಳು? ಮಾಲತಿ ಮಾತಾಜಿ ಕೇಳಿದ್ರು, ಆತ್ಮ ಮತ್ತು ಪರಮಾತ್ಮ ಒಂದೇ ಆಗುತ್ತದೆಯೇ? ಇಲ್ಲ, ಆತ್ಮ ಪರಮಾತ್ಮ ಯಾವತ್ತೂ ಒಂದು ಆಗೋದಿಲ್ಲ. ಆತ್ಮದ ಲಕ್ಷಣಗಳು ಹೇಳಿದ್ವಲ್ಲ, ಆತ್ಮ ಪರಮಾತ್ಮನ ಹಾಗೆಯೇ ಸಚ್ಚಿದಾನಂದ ರೂಪ. ಯಾವತ್ತು ಆತ್ಮ ಪರಮಾತ್ಮ ಆಗೋದಿಲ್ಲ. ನಾವು ಪರಮಾತ್ಮ ಆಗಿದ್ರೆ ನಾವ್ ಯಾಕೆ ಈ ಭೌತಿಕ ಜಗತ್ತಿಗೆ ಬಂದು ಬೀಳ್ತಾ ಇದ್ವಿ? ಕೆಲವು ಜನ ಮಾಯಾವಾದಿಗಳು ಅಂತ ಹೇಳ್ತೀವಿ. ಮಾಯಾವಾದಿಗಳು ಅಥವಾ ಅದ್ವೈತವಾದಿಗಳು ಏನ್ ಹೇಳ್ತಾರೆ, ಎಲ್ಲ ಒಂದು ಶಕ್ತಿ, ಒಂದು ದೊಡ್ಡ ಪೇಪರ್ ಇದ್ದ ಹಾಗೆ. ಆ ಪೇಪರ್ನ ಹರಿದು ಹಾಕ್ಬಿಟ್ರೆ ಒಂದು ಸಣ್ಣ ದೊಡ್ಡ ಪೇಪರ್ ಇರುತ್ತೆ, ಒಂದು ಸಣ್ಣ ಪೇಪರ್ ಇರುತ್ತೆ. ಹಾಗೆ ಸಣ್ಣ ಪೇಪರ್ಗಳು ನಾವು ಜೀವಿಗಳು. ಹಾಗೆ ಅವತಾರಗಳ ದೊಡ್ಡ ಪೇಪರ್ ಇದ್ದ ಹಾಗೆ ಸ್ವಲ್ಪ ಶಕ್ತಿ ಇದೆ. ಮತ್ತೆ ಸತ್ತ ಮೇಲೆ ಎಲ್ಲ ಒಳ್ಳೇದು ಮಾಡಿ ಸತ್ರೆ ನಾವು ತಿರ್ಗಾ ಒಂದು ದೊಡ್ಡ ಪೇಪರ್ ಆಗಿ, ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಅರೆ ಅದೆಲ್ಲ ಭಗವಂತ ಅದಕ್ಕೆಲ್ಲ ತಿರಸ್ಕಾರ ಮಾಡ್ತಾನೆ. ಇದೆಲ್ಲ ತಪ್ಪು. ಯಾಕಂದ್ರೆ ಆತ್ಮಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಅದನ್ನು ಕಡ್ಗಳಿಂದ ಕತ್ತರಿಸ್ಲಿಕ್ಕಾಗೋದಿಲ್ಲ, ಬೆಂಕಿಯಲ್ಲಿ ಅದು ಸುಡೋದಿಲ್ಲ, ನೀರಲ್ಲಿ ಅದು ಕರಗೋದಿಲ್ಲ. ಅದರಿಂದ ಜೀವಾತ್ಮದ ರೂಪ ಹಾಗೆ ಇರುತ್ತೆ, ಪರಮಾತ್ಮನ ರೂಪನೂ ಹಾಗೆ ಇರುತ್ತೆ. ಯಾವತ್ತು ಜೀವಾತ್ಮ ಪರಮಾತ್ಮ ಆಗೋದಿಲ್ಲ, ಅಥವಾ ಪರಮಾತ್ಮ ತನ್ನ ಶಕ್ತಿ ಕಳ್ಕೊಂಡು ಅದು ತುಂಡು ಹಾಗೆ ಅದು ಜೀವಾತ್ಮಗಳು ಆಗೋದಿಲ್ಲ. ಇದು ಭಗವದ್ಗೀತೆಯಲ್ಲಿ ಇದನ್ನು ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ప్రభు సాత్విక గుణం అంటే 4 to 12 వరకు పుట్టితే సాత్విక గుణం ఎక్కువగా ఉంటుంది. ನೀವು ಹೇಳಿದ್ದು 4 ರಿಂದ 12 ಸಾತ್ವಿಕ ಗುಣ ಇರುತ್ತಾ ಅಂತ ಕೇಳ್ತಾ ಇದ್ದೀರಾ? 4 to 12 వరకు సాత్విక గుణం ఉంటుందన్నారు కదా, అంటే ఆ టైంలో పుట్టింటే వాళ్ళకు ఆ సాత్విక గుణం ఎక్కువగా ఉంటుందా? ಸಾತ್ವಿಕ ಸಮಯದಲ್ಲಿ ಹುಟ್ಟಿದ್ರೆ ಆ ಮಗುಗೆ ಸಾತ್ವಿಕ ಗುಣ ಇರುತ್ತೆ ಅಂತನ? ಆತರ ಏನಿಲ್ಲ. ಸಮಯ ಸಾತ್ವಿಕವಾಗಿರುತ್ತೆ. ದಿನದ ಒಂದು ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ದಿನದಲ್ಲಿ ಬೆಳಗ್ಗೆ 4 ರಿಂದ 12 ಗಂಟೆ ತನಕ ಆ ಸಾತ್ವಿಕ ಗುಣ ಅದ್ರ ಪ್ರಭಾವ ಇರುತ್ತೆ. ಸೊ ಜನರ ಮನಸ್ಸು ಸ್ವಲ್ಪ ಶಾಂತಿಯಾಗಿರುತ್ತೆ, ಮನಸ್ಸು ಅಷ್ಟು ಉದ್ವೇಗಗೊಳ್ಳೋದಿಲ್ಲ. ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ರಜೋಗುಣ ಪ್ರಭಾವ ಶುರು ಆಗುತ್ತೆ. ಅದರಿಂದ ವ್ಯಕ್ತಿಯಲ್ಲಿ ರೋಷ, ಆವೇಶ, ಸಿಟ್ಟು,
ಕಾಮ ಕ್ರೋಧ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಮತ್ತೆ ರಾತ್ರಿ ಆಗ್ತಾ ಇದ್ದ ಹಾಗೆ ಮತ್ತೆ ಸುಸ್ತಾಗುತ್ತೆ, ನಿದ್ರೆ ಬರ್ತಾ ಇರುತ್ತೆ. ತಾಮಸಿಕ ಗುಣದಲ್ಲಿ ಅವನು ನಿದ್ರಾವಸ್ಥೆಗೆ ಹೋಗ್ತಾನೆ. ఇది టైమింగ్ సేమ్ ప్రభావం ఉండదా? పరిసరం ప్రభావాలే ఉంటుంది. ಪರಿಸರದಲ್ಲಿ ಇರುವಂತಹ ಪ್ರಭಾವ. ಈಗ ನಮ್ಮ ದೇಹದಲ್ಲಿರುವಂತಹ ಗುಣಗಳಿದೆ, ಹೊರಗಿನ ಜಗತ್ತಿನಲ್ಲಿ ಗುಣಗಳಿದೆ, ಜಾಗಗಳಲ್ಲಿ ಗುಣಗಳಿದೆ, ಆಹಾರದಲ್ಲಿ ಗುಣಗಳಿದೆ. ಆದ್ರಿಂದ ನಾವು ಆದಷ್ಟು ಈ ಸಾತ್ವಿಕ ಸಮಯದವನ್ನು ಉಪಯೋಗಿಸ್ಕೋಬೇಕು. ಇವಾಗ ಹೇಳ್ತಾರೆ ಸಾತ್ವಿಕ ಸಮಯ ಇದೆ, ಅಂದ ಸಾತ್ವಿಕ ಸಮಯದಲ್ಲಿ ನಾವು ಆದಷ್ಟು ಭಗವಂತನ ಚಿಂತನೆ ಮಾಡ್ಬೇಕು. ಭಗವಂತನ ನಾಮ ಅಧ್ಯಯನ ಎಲ್ಲ ಸಾತ್ವಿಕ ಸಮಯದಲ್ಲಿ ಮಾಡೋದ್ರಿಂದ, ಮತ್ತೆ ಮಕ್ಕಳು ಕೂಡ ಅಧ್ಯಯನ ಮಾಡ್ಬೇಕಾದ್ರೆ ವಿದ್ಯಾಭ್ಯಾಸ ಮಾಡುವಂತವ್ರು ಅವರು ಬೆಳಗಿನ ಜಾವ ಬೇಗ ಎದ್ದು ಅಧ್ಯಯನ ಮಾಡೋದ್ರಿಂದ ಅದು ನಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸುತ್ತೆ. ಏನೇ ಒಂದು ಕೆಲಸ ಮಾಡಿದ್ರು ಸಾತ್ವಿಕ ಸಮಯದಲ್ಲಿ ಮಾಡೋದ್ರಿಂದ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಓಕೆ. ಧನ್ಯವಾದ. ಅನುಪಮಸಿ ಕೇಳಿದ್ರೆ, ದೇವಾಲಯದ ಹುಂಡಿ ಕಳ್ಳತನ ಮಾಡುವಾಗ ಕಳ್ಳನ ಮನಸ್ಥಿತಿ ಹಾಗೂ ದೇವರು ಅವನಿಗೆ ಹುಂಡಿಯನ್ನು ವರವಾಗಿ ಕೊಟ್ಟಿರ್ತಾನ ಅಥವಾ ಅವನಿಗೆ ಶಿಕ್ಷೆಯಾಗುತ್ತ? ಅನುಪಮಸಿ ಕೇಳ್ತಾ ಇದ್ದಾರೆ, ಹುಂಡಿ ಕಳ್ಳತನ ಮಾಡುವಾಗ ಕಳ್ಳತನ ಮನಸ್ಥಿತಿ ಏನಿರುತ್ತೆ ಅದು ಹೇಳ್ತೀರಾ? ಹುಂಡಿ ಕಳ್ಳತನ ಮಾಡುವವನ ಮನಸ್ಥಿತಿ ಏನು? ಯಾವ ಗುಣ ಅದು? ತಮೋಗುಣ. ತಮೋಗುಣ. ಗ್ಯಾರಂಟಿನಾ? ರಾಜಸಿಕ ಗುಣ ಗುರುಜಿ. ಯಾಕೆಂದ್ರೆ ನಾನ್ ಸ್ವಲ್ಪ ಕೊಡ್ತೀನಿ, ನೀನ್ ನನಗ್ ಕೊಡು ಅನ್ನೋ ತರ ಇರುತ್ತೆ. ಅಲ್ಲ, ಅವನು ಹುಂಡಿ ಕಳ್ಳತನ ಮಾಡ್ತಾ ಇದ್ದಾನೆ, ಹುಂಡಿಗೆ ದುಡ್ಡು ಹಾಕ್ತಾ ಇಲ್ಲ, ದಕ್ಷಿಣೆ ಅಲ್ಲ, ಹುಂಡಿ ಕಳ್ಳತನ ಮಾಡ್ತಾ ಇರೋದು ಯಾವ ಗುಣ? ತಾಮಸಿಕ ಗುಣ. ತಾಮಸಿಕ ಗುಣನೇ ಸ್ವಾಮಿ ಇದು. ಕಳ್ಳತನ ಅನ್ನೋದು ತಾಮಸ ಗುಣ. ತಾಮಸಿಕ ಗುಣ. ಸಾತ್ವಿಕ ಗುಣನ ಅವನು ಮಂದಿರಕ್ಕೆಲ್ಲ ಹೋದ್ನಲ್ಲ, ದೇವ್ರ ದರ್ಶನ ಮಾಡಿರ್ತಾನಲ್ಲ. ಮಂದಿರ ಸಾತ್ವಿಕ ಜಾಗ, ಸಾತ್ವಿಕ ವಸ್ತುಗಳನ್ನ ತಗೊಂಡ್ಬಿಟ್ರೆ ಸಾತ್ವಿಕ ಗುಣ ಆಗಲ್ಲ. ಕಳ್ಳತನ ಕೆಲಸ ಏನ್ ಮಾಡ್ತಾ ಇದ್ದಾನೆ, ಹೆಂಗ್ ಓಡುತ್ತೋ ಯಾರಿಗ್ ಗೊತ್ತು. ಬಟ್ ಅವನ ಉದ್ದೇಶ ಒಳ್ಳೇದಲ್ಲ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇರೋದು, ಗುಡಿಗೆ ಹೋಗಿ ಕಳ್ಳತನ ಮಾಡಿದ್ರೆ ಸಾತ್ವಿಕ ಗುಣ ಅಂತ ಆಗೋದಿಲ್ಲ. ಎಲ್ಲಿ ಕಳ್ಳತನ ಮಾಡಿದ್ರು ತಮೋಗುಣನೇ. ಸಾತ್ವಿಕ ಜಾಗದಿಂದ ಕಳ್ಳತನ ಮಾಡಿದ್ರು ತಮೋಗುಣನೇ ಅದು. ರಾಜಸಿಕ ಗುಣ ಅಂತ ಹೇಳಿದ್ರೇನು, ಅವನು ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು, ಅದು ರಾಜಸಿಕ ಗುಣ. ರೋಷ ಆವೇಶದಿಂದ ಆಸೆಗಳಿಂದ ನಾನು ಇನ್ನೂ ಅಧಿಕವಾಗಿ ಮಾಡ್ಬೇಕು ಅಂತ ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಮೋಸ ಮಾಡಿದಾಗ ತಾಮಸಿಕಕ್ಕೆ ಹೋಗುತ್ತೆ. ಧಾರ್ಮಿಕವಾಗಿ ಅತಿ ಆಸೆಯಿಂದ ಕೆಲಸ ಮಾಡುವಂಥದ್ದು ರಾಜಸಿಕ ಗುಣ. ಸಾತ್ವಿಕ ಗುಣ, ನನ್ನ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಕೆಲಸ ಮಾಡಿ ಇರ್ತೀನಿ, ತುಂಬಾ ಉಗ್ರಕರ್ಮ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಸಾತ್ವಿಕ ಗುಣ. ಕಳ್ಳತನ ಮಾಡುವುದು ಅದು ತಾಮಸಿಕ ಗುಣ. ಕಳ್ಳ ತನ್ನ ಇಂದ್ರಿಯ ಭೋಗಕ್ಕೋಸ್ಕರ ಅವನು ಭಗವಂತನ ನಂಬಿಕೆ ಇಲ್ಲ ಏನಿಲ್ಲದೆ ಅವನು ಕಳ್ಳತನ ಮಾಡ್ತಾ ಇದ್ದಾನೆ, ತಾಮಸ ಗುಣ. ಹಾಗೂ ದೇವರವನಿಗೆ ಹುಂಡಿನ ವರವಾಗಿ ಕೊಡ್ತಾನ, ಹೌದು. ಭಗವಂತ ಹುಂಡಿಯನ್ನು ವರವಾಗಿ ಕೊಟ್ಟ, ಮತ್ತೆ ಅವನಿಗೆ ಶಿಕ್ಷೆ ಆಗತ್ತೆ. ನಾವು ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ವಿ, ಒಂದು ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ಪ್ರಯತ್ನ ಹಾಗೂ ಎರಡನೇದು ಭಗವಂತನ ಕೃಪೆ, ಎರಡೂ ಇರ್ಬೇಕು. ಕಳ್ಳನು ಪ್ರಾರ್ಥನೆ ಮಾಡುವ, ಕಳ್ಳತನ ಮಾಡುವಂತ, ಕಳ್ಳತನ ಆಗ್ಲಿಕ್ಕೆ ನನ್ಗೆ ಆಶೀರ್ವಾದ ಮಾಡು ಅಂತ ಹೇಳ್ದ. ಭಗವಂತ ಆಶೀರ್ವಾದ ಕೊಟ್ಟ ಮೇಲೆ ಮತ್ತೆ ಅದಕ್ಕೆ ಪರಿಣಾಮನು ಭಗವಂತ ಕೊಡ್ತಾನೆ. ಕಳ್ಳತನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಅಂದ್ರೆ ಎಲ್ಲಾ ಕಳ್ಳರು ಕಳ್ಳತನ ಮಾಡಿದಾಗ ಎಲ್ರಿಗೂ ಕಳ್ಳತನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಭಗವಂತ ಆಶೀರ್ವಾದ ಮಾಡಿಲ್ಲ. ಕಳ್ಳತನ ಆಯ್ತು, ಅವನು ಸಫಲನಾದ ಕಳ್ಳತನ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಭಗವಂತನ ಕೃಪೆ ಇದೆ. ಆದ್ರೆ ಮುಂದೆ ಅವನಿಗೆ ಭಗವಂತ ದಂಡನೂ ಕೊಡ್ತಾನೆ. ಅರ್ಥ ಆಯ್ತಾ? ಆದ್ರಿಂದನೇ ನಾವು ಪ್ರಾರ್ಥನೆ ಮಾಡೋದು ಯಾವಾಗಲೂ ಎಚ್ಚರ ಇರಬೇಕು. ಆದ್ರಿಂದನೇ ನಾವು ಏನನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ನನ್ಗೆ ಇದು ಬೇಕು ಅಂತ ಕೇಳಬಾರ್ದು.
ಯಾಕಂತ ಹೇಳಿದ್ರೆ ಅದ್ರ ಹಿಂದೆ ಏನೋ ಒಂದು ಪ್ರತಿಕ್ರಿಯೆಗಳಿರುತ್ತೆ. ಒಂದು ಆ ಉದಾಹರಣೆ, ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ವ್ಯಕ್ತಿ ಹಾಸ್ಯವಾಗಿ ಹೇಳ್ತಾ ಇದ್ದೀನಿ, ಅವನ್ಗೆ ಆರಾಮಾಗಿರ್ಬೇಕು ಅಂತ ಆಸೆ, ತುಂಬಾ ಕಷ್ಟ ಪಡಬೇಕು ಅಂತಿಲ್ಲ. ಅವನು ಭಗವಂತನ ತುಂಬಾ ತಪಸ್ಸೆ ಮಾಡಿ ಪ್ರಾರ್ಥನೆ ಮಾಡ್ಕೊತಾನೆ, ಹೇ ಭಗವಂತ ನನ್ಗೆ ಆಶೀರ್ವಾದ ಮಾಡು, ವರ ಕೊಡು, ವರ ಕೊಡು, ವರ ಕೊಡು ಅಂತ. ಸರಿ, ಅವನು ಪ್ರಾರ್ಥನೆ ಕೇಳಿ ಕೇಳಿ ಭಗವಂತ ಕೇಳ್ತಾನೆ, ಏನ್ ವರ ಬೇಕಪ್ಪ ನಿಂಗೆ ಅಂತ. ಅವನ್ ಕೇಳ್ತಾನೆ, ನೋಡು ನನ್ಗೆ ಕೆಲ್ಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಒಂದ್ ಕಡೆ ಕೂತಿರ್ತೀನಿ ಅಷ್ಟೇ, ಆರಾಮಾಗಿ ನಾ ಕೂತಿರ್ಬೇಕು, ಜನ ಬಂದು ಅವ್ರ ಕೆಲ್ಸ ಮಾಡ್ಬೇಕು, ಅವ್ರ ಕೆಲ್ಸ ಮಾಡ್ಕೊಂಡು ನನ್ಗೆ ಹಣ ಕೊಟ್ಟು ಹೋಗ್ಬೇಕು, ನಾನೇನು ಕೆಲ್ಸ ಮಾಡ್ಬಾರ್ದು, ಬರೀ ಹಣ ಸಂಗಣ ಮಾಡ್ಬೇಕು ಅಷ್ಟೇ ಅಂತ. ಏನನ್ಸುತ್ತೆ ಇದು? ಒಳ್ಳೆಯ ಚಿಂತನೆಯ ಅಥವಾ ಇದು ಕೆಟ್ಟ ಚಿಂತನೆಯ? ಒಳ್ಳೆಯ ಚಿಂತನೆ ಅಂತೂ ಅಲ್ಲ ಗುರೂಜಿ. ಯಾಕೆ? ಅದು ಸೋಮಾರಿತನ ಆಗುತ್ತೆ. ನಾನ್ ತುಂಬಾ ಕೆಲಸ ಮಾಡ್ಬಾರ್ದಪ್ಪ. ಇಲ್ಲ, ಸೋಮಾರಿತನ. ನಾನು ಹೋಗಿ ಕೂತಿರ್ಬೇಕು, ಕೂತ್ಕೊಂಡ್ ನಂಗೆ ಹಣ ಬರ್ಬೇಕು, ಒಳ್ಳೇದೇ ಅಲ್ವಾ ಅದು? ಕೂತ್ಕೊಂಡು ಹಣ ಬರುತ್ತೆ ಅಂತ ಹೇಳಿ ಹಣ ಸಂಪಾದನೆ ಮಾಡ್ಕೋಬಹುದಲ್ಲ? ಕೂತು ತಿಂದ್ರೆ ಕಾಯಿಲೆನೂ ಬರುತ್ತೆ ಅಲ್ಲ ಗುರೂಜಿ. ಸರಿ, ಈಗ ಆ ವ್ಯಕ್ತಿ ಆ ರೀತಿ ವರ ಕೇಳ್ದ, ನಾನು ಕುಂತಿರ್ಬೇಕು, ಜನ ನಂಗೆ ಹಣ ಕೊಡ್ಬೇಕು, ಅವ್ರ ಕೆಲಸ ಮಾಡ್ಕೊಂಡು ನಂಗೆ ಹಣ ಕೊಟ್ಟು ಹೋಗ್ಬೇಕು ಅಂತ ಅವನು. ಸೊ ಅವನ ಪ್ರಕಾರ ಅದು ಒಳ್ಳೆ ಕೆಲಸ ಅಲ್ಲ ಅಂತ ಅನ್ಕೊಂಡ. ಹೋಗಂತ ತಥಾಸ್ತು ಅಂದ. ಆಗವನ್ ಏನಾದ, ಅವನು ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇರುತ್ತಲ್ಲ, ಸುಲಭ ಶೌಚಾಲಯ, ಸುಲಭ ಶೌಚಾಲಯದಲ್ಲಿ ಅಲ್ಲಿ ಆ ವ್ಯಕ್ತಿ ಕೂತ್ಕೊಳ್ಳೋಂಗ ಆದ, ಅದರ ಇನ್ಚಾರ್ಜ್ ಆದ. ಸುಲಭ ಶೌಚಾಲಯದ ಇನ್ಚಾರ್ಜ್ ಏನ್ ಮಾಡ್ತಾನೆ, ಕೂತ್ಕೊಂಡಿರ್ತಾನೆ, ಜನ ಬರ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅವ್ನ್ ಹಣ ಕೊಟ್ಟು ಹೋಗ್ತಾರೆ. ಹಂಗೆ ಕಾಯಿಲೆನೂ ಬರುತ್ತಲ್ಲ ಗುರುಜಿ. ಅಲ್ವಾ? ಸರಿ, ಕತೆ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ವರಗಳನ್ನು ಕೇಳಬೇಕಾದ್ರೆ ನಮ್ಮ ಚಿಂತನೆಯಿಂದ ಅದು ಒಳ್ಳೆ ವರ ಆಗಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಮ್ ಗುಣಗಳ ಪ್ರಭಾವದಿಂದ, ಅವನು ಗುಣದಿಂದ ಅವನೇನಂದ್ಕೊಂಡ, ಇದು ಒಳ್ಳೆ ಆರಾಮಾಗಿ ದುಡಿಯೋದಲ್ಲ, ನಾನು ಯಾಕೆ ಕಷ್ಟ ಪಡಬೇಕು, ಆರಾಮಾಗಿ ಕೂತ್ಕೊಂಡು ಜನ ಕೆಲಸ ಮಾಡಿ ನನ್ಗೆ ಹಣ ಕೊಟ್ಟು ಹೋಗ್ಲಿ ಅಂತ ಆಯ್ತು. ಅದೇ ವರ ಯಾವ ತರ ಸಿಕ್ತು, ಅವನು ಸುಲಭ ಶೌಚಾಲಯದ ಇನ್ಚಾರ್ಜ್ ಆದ ಅವನು. ಅಲ್ಲಿ ಟಾಯ್ಲೆಟ್ ಮುಂದೆ ಕೂತ್ಕೋಬೇಕು, ಜನ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಹಣ ಕೊಟ್ಟು ಹೋಗ್ತಾರೆ. ಇಲ್ಲಿ ಹೇಳ್ತಾ ಇದ್ದ ಉದ್ದೇ ಇದೇನು, ನಾವು ಭೌತಿಕವಾಗಿ ಏನಾದ್ರು ಕೇಳಿದಾಗ ಅದ್ರಲ್ಲಿ ಯಾವ್ದೋ ಒಂದ್ ರೀತಿ ಕೆಟ್ಟ ಪ್ರಭಾವ ನಮ್ಗೆ ಇರುತ್ತೆ. ಆದ್ರಿಂದ ಭಗವಂತನನ್ನು ಕೇಳಬಾರ್ದು, ಕೇವಲ ಭಕ್ತಿ ಒಂದನ್ನೇ ಕೇಳಬೇಕು. ಏನೇ ಆಸೆಗಳಿದ್ರು ಕೂಡ ಆಸೆಗಳ ಜೊತೆ ಯಾವ್ದೋ ಒಂದ್ ರೀತಿಯ ನಮ್ಗೆ ಕೆಟ್ಟ ಫಲ ಅನ್ನೋದು ಸಿಗುತ್ತೆ. ಅದರಿಂದ ನಂಗೆ ಮದ್ವೆ ಆಗ್ಬೇಕು, ನಂಗೆ ಮಕ್ಳು ಬೇಕು, ನಂಗೆ ಹಣ ಬೇಕು, ನಂಗೆ ಕೆಲ್ಸ ಬೇಕು, ನಂಗೆ ಏನೇನೋ ಬೇಕು ಅಂತೆಲ್ಲ ಕೇಳಬಾರ್ದಂತೆ ಭಗವಂತನ ಕೇಳಬೇಕಾದ್ರೆ ಭಗವಂತನಿಗೆ ನೀನ್ ಬೇಕು ಅಷ್ಟೇ. ಇದು ಗುಣಗಳನ್ನು ಮೀರಿದಂತಹ ವ್ಯಕ್ತಿಯ ಪ್ರಾರ್ಥನೆ. ಇಲ್ಲಿ ಭಗವಂತ ಹೇಳ್ತಾನ, ಗುಣವನ್ನು ಮೀರ್ಬೇಕು, ಗುಣಗಳನ್ನು ಮೀರ್ಬೇಕು ಅಂತ ಹೇಳಿದ್ರೆ ಸುತ್ತಮುತ್ತ ಇರೋ ಜನ ಇದೆಲ್ಲವೂ ಏನು, ಈ ಶರೀರಕ್ಕೆ ಸಂಬಂಧಪಟ್ಟಂತದ್ದು. ಇಲ್ಲಿ ಯಾರು ನಮ್ಮವರಲ್ಲ, ಜಗತ್ನಲ್ಲಿ ಯಾರು ನಮ್ಮವರಲ್ಲ. ನಮ್ಗೆ ಯಾರನ್ನು ದ್ವೇಷ ಪಡುವಂತಹ ಅವಶ್ಯಕತೆನೂ ಇಲ್ಲ, ಯಾರನ್ನು ಪ್ರೀತಿ ಮಾಡುವಂತ ಅವಶ್ಯಕತೆನೂ ಇಲ್ಲ. ಪ್ರೀತಿ ಯಾವ ರೀತಿ ಇರ್ಬೇಕು, ಸಮದರ್ಶಿನ. ಅದು ಹೇಳಿದ್ನಲ್ಲ ಭಗವಂತ, ಪ್ರತಿಯೊಂದು ಜೀವಿಯಲ್ಲೂ ನಾವು ಜೀವಾತ್ಮ ಅಂತ ಕಾಣ್ಬೇಕು, ಜೀವಾತ್ಮ ಅಂತ ಕಾಣ್ಬೇಕು, ಮತ್ತೆ ನಮ್ಮೆಲ್ಲರ ಒಡೆಯ ಭಗವಂತ ಅಂತ ಇರ್ಬೇಕು. ಈ ಅಧ್ಯಾಯದಲ್ಲೇ 2ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, 2ನೇ ಶ್ಲೋಕನು 4ನೇ ಶ್ಲೋಕ, ಸರ್ವ ಯೋನೀಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳ ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಎಲ್ಲಾ ಜೀವಿಗಳು ಭಗವಂತನ ಮಕ್ಕಳು, ಭಗವಂತನ ಕೊಡ್ತಾರೆ. ನಮ್ ತಂದೆ, ನಮ್ ತಾತ ಮುತ್ತಾತ, ನಮ್ ಸ್ನೇಹಿತರು, ಬಂಧ ಬಳಗದವರು, ನಮ್ಮ ಮಕ್ಕಳು, ಇದೆಲ್ಲ ಭಗವಂತನ ಅಂಶ. ನಾವೇನು ಮಾಡಿಲ್ಲ, ನಾವು ನಮ್ಮ ಮಕ್ಕಳು ಅಂತ ತಿಳಿತಾ ಇದ್ದೀವಿ, ನಮ್ ತಂದೆ ತಾಯಿ ಅಂತ ತಿಳಿತಾ ಇದ್ದೀವಿ. ಇದೆಲ್ಲ ದೇಹದ ಒಂದು ಮೋಹದಿಂದ, ಗುಣಗಳ ಪ್ರಭಾವದಿಂದ. ನಿಜವಾಗಿ ಇವ್ರು ಯಾರು ನಮ್ಮವರಲ್ಲ.